ನಿಮಗೆ ಗೊತ್ತಾ, ನಮ್ಮ ದೇಶದಲ್ಲಿ ಸುಮಾರು 2,000 ಡಾಮಿನೋಸ್ ಔಟ್ಲೆಟ್ಗಳಿದಾವೆ. ಇದೇ 2015ರಲ್ಲಿ 990 ಇತ್ತು. ಕೇವಲ 7ರಿಂದ 8 ವರ್ಷದಲ್ಲೇನೆ ಈ ಔಟ್ಲೆಟ್ಗಳ ಸಂಖ್ಯೆ ನಮ್ಮ ಇಂಡಿಯಾದಲ್ಲಿ ಡಬಲ್ ಆಗಿದೆ. ಅದೇ ರೀತಿ KFC ಇದು ಇವಾಗ ನಮ್ಮ ದೇಶದಲ್ಲಿರೋ ಔಟ್ಲೆಟ್ಗಳ ಸಂಖ್ಯೆ 1,000. ಇದೇ 2015ರಲ್ಲಿ ಕೇವಲ 500 ಔಟ್ಲೆಟ್ಗಳಿದ್ವು. ಅಂದರೆ ಇದ್ರದ್ದು ಕೂಡ ಕಳೆದ 7-8 ವರ್ಷದಲ್ಲಿ ಡಬಲ್ ಆಗಿದೆ. ಝೊಮ್ಯಾಟೊ ಸೇಲ್ಸು 2016ರಲ್ಲಿ 466 ಕೋಟಿ ಇರುತ್ತೆ. ಇವತ್ತದು 17,972 ಕೋಟಿ ಆಗಿದೆ. ಅಂದ್ರೆ ಸುಮಾರು 42,000% ಮೇಲೋಗಿದೆ ಕೇವಲ 5ರಿಂದ 6 ವರ್ಷದಲ್ಲಿ. ಬರ್ತಾ ಬರ್ತಾ ನಮ್ಮ ಜನಗಳ ಲೈಫ್ ಸ್ಟೈಲು ರ್ಯಾಪಿಡ್ಲಿ ಚೇಂಜ್ ಆಗ್ತಾ ಇದೆ. ಇದರಿಂದ ಒಂದು ಸೆಕ್ಟರ್ಗೆ ಭಯಂಕರ ಲಾಭ ಆಗುತ್ತೆ. ಅದ್ಯಾವುದು ಅಂದ್ರೆ ಹಾಸ್ಪಿಟಲ್ ಸೆಕ್ಟರ್. ನೀವು ಹೇಳ್ಬೋದು, ಗುರು ನಾವು ಡಾಮಿನೋಸ್ ಅಲ್ಲಿ ಝೊಮ್ಯಾಟೋದಲ್ಲಿ ಏನು ತಿನ್ನೋದೇ ಇಲ್ಲ, ನಾವು ನಮ್ಮೂರಲ್ಲಿದ್ದೀವಿ, ನಮ್ಗೇನು ಎಫೆಕ್ಟ್ ಆಗಲ್ಲ ಬಿಡು ಅಂತ. ಆಕ್ಚುಲಿ ಇದು ಡಾಮಿನೋಸ್ ಕತೆ ಆದರೆ ನಾವು ಡೈಲಿ ತಿನ್ನೋ ಹಣ್ಣು ಹಂಪಲು ತರಕಾರಿ ಪ್ರತಿ ಒಂದು ಹೆಂಗ್ ಬೆಳಿತಾರಂತ ನಿಮ್ಗಿನ್ನ ಜಾಸ್ತಿ ಯಾರಿಗೂ ಗೊತ್ತಿರಲ್ಲ. ಯಾಕಂದ್ರೆ ಪ್ರತಿ ಒಂದು ಗಿಡಕ್ಕೂ ಔಷಧಿ ಹೊಡಿತಾರೆ. ಪೆಸ್ಟಿಸೈಡ್ಸ್, ಫಂಗಿಸೈಡ್ಸ್, ಆ ಸೈಡ್ಸ್ ಈ ಸೈಡ್ಸ್ ಅಂತ ಔಷಧಿ ಹೊಡಿತಾನೆ ಇರ್ತಾರೆ. ಯಾಕಂದ್ರೆ ಇಳುವರಿ ಜಾಸ್ತಿ ಬರಲಿ ಅಂತ. ಇದರಿಂದ ನಾವು ತಿಂತಿರೋದೆಲ್ಲ ಏನು ಹೇಳಿ, ಕೆಮಿಕಲ್ಸು, ವಿಷ. ಡಾಮಿನೋಸ್ KFCನಲ್ಲಿ ತಿನ್ನೋರು ಸ್ವಲ್ಪ ಬೇಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೋದು. ಅದೇ ಈ ಕೀಟನಾಶಕ ಕೆಮಿಕಲ್ ಯೂಸ್ ಮಾಡಿರೋ ಹಣ್ಣು ಹಂಪಲು ತಿನ್ನೋರು ನಾವು ಸ್ವಲ್ಪ ಲೇಟಾಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ಬೋದು. ಆದರೆ ಇಬ್ಬರು ಕೂಡ ಈ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಲೇಬೇಕು, ಇವತ್ತಲ್ಲ ನಾಳೆ. ಯಾಕಂದರೆ ನಮ್ಮ ಲೈಫ್ ಸ್ಟೈಲ್ ಕಂಪ್ಲೀಟ್ಲಿ ಚೇಂಜ್ ಆಗೋಗಿದೆ. ಇನ್ನೂ ಶಾಕಿಂಗ್ ವಿಷಯ ಏನು ಅಂದರೆ, ನಮ್ಮ ದೇಶದಲ್ಲಿ ಅಕಸ್ಮಾತ್ ತುಂಬ ಜನಕ್ಕೆ ಹುಷಾರಿಲ್ದಂಗಾದ್ರೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸ್ಕೊಬೇಕಂದ್ರೂ ಹಾಸ್ಪಿಟ್ಲ್ ಹತ್ರ ಅಷ್ಟೊಂದು ಕೆಪಾಸಿಟಿ ಇಲ್ಲ. ಅಂದರೆ ಹಾಸ್ಪಿಟ್ಲ್ಗಳ ಹತ್ರ ಬೆಡ್ಡೇ ಇಲ್ಲ. 2020 ಮಾರ್ಚು ನಮ್ಮ ಜಗತ್ತಿಗೆ ಒಂಥರ ಕರಾಳ ದಿನ. ಆ ಟೈಮಲ್ಲಿ ನಮ್ಮ ದೇಶದಲ್ಲಿ ಫಸ್ಟು ಲಾಕ್ಡೌನ್ ಆಗುತ್ತೆ. ಆಮೇಲೆ ನಮ್ಮ ದೇಶದಲ್ಲಿ ಕೋವಿಡ್ ಸಂಖ್ಯೆ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗುತ್ತೆ. ಆಗ ಎಷ್ಟೋ ಜನ ಟ್ರೀಟ್ಮೆಂಟ್ ಸಿಗದಲ್ಲೇ ರೋಡಲ್ಲಿ ಬಿದ್ದೋಗಿರ್ತಾರೆ. ಯಾಕಂದರೆ ಟ್ರೀಟ್ಮೆಂಟ್ ಕೊಡೋಕ್ಕೆ ಹಾಸ್ಪಿಟ್ಲ್ ಹತ್ರನೇ ಕೆಪಾಸಿಟಿ ಇಲ್ಲ, ಹಾಸ್ಪಿಟ್ಲಲ್ಲಿ ಬೆಡ್ ಇಲ್ಲ. ನೀವೇ ಕೇಳಿರ್ಬೋದು, ಎಷ್ಟು ಹಾಸ್ಪಿಟ್ಲ್ಗಳು ಬೆಡ್ ಇಲ್ಲ ಅಂತ ಪೇಷಂಟ್ಗಳನ್ನ ಹೊರ ಕಳಿಸ್ತಾ ಇದ್ರು. ಅಂಥದ್ದು ಅರ್ಧಕ್ಕರ್ಧ ಪರಿಸ್ಥಿತಿ ಮತ್ತೆ ವಾಪಸ್ ಬಂದರೆ ನಮ್ಮ ಹತ್ರ ಯಾರ ಹತ್ರನೂ ಅದನ್ನು ತಡ್ಕೊಳ್ಳೋಂಥ ಶಕ್ತಿ ಇಲ್ಲ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಬೆಡ್ಗಳ ಸಂಖ್ಯೆ ತುಂಬ ಕಮ್ಮಿ ಇದೆ. ಬೆಡ್ಗೇನು ಗುರು ಹಾಸ್ಟೆಲ್ ಹಾಕ್ದಂಗೆ ಒಂದ್ರ ಮೇಲೊಂದು ಹಾಕ್ಬಿಡ್ಬೋದಲ್ವಾ ಅಂತ ನಿಮಗೆ ಅನಿಸ್ಬೋದು. ಆದರೆ ಬೆಡ್ ಒಂದೇ ಇಲ್ಲಿ ಮ್ಯಾಟ್ರ್ ಅಲ್ಲ. ಆ ಬೆಡ್ಡಲ್ಲಿ ಒಂದು ಬೆಡ್ಡಿಗೆ ಇಷ್ಟೇ ಡಾಕ್ಟರ್ ಇರಬೇಕು, ಇಷ್ಟೇ ನರ್ಸ್ ಇರಬೇಕು, ಇಷ್ಟೇ ಫೆಸಿಲಿಟಿ ಇರಬೇಕು, ಆಕ್ಸಿಜನ್ ಇಷ್ಟೇ ಇರಬೇಕು ಅಂತ ಆ ಥರ ಪ್ರತಿಯೊಂದು ವ್ಯವಸ್ಥೆ ಇರಲೇಬೇಕು. ಅವಾಗಲೇ ಅದನ್ನು ಒಂದು ಹಾಸ್ಪಿಟಲ್ ಬೆಡ್ ಅಂತ ಕರೀತಾರೆ. WHO ರಿಪೋರ್ಟ್ ಪ್ರಕಾರ 1000 ಜನಕ್ಕೆ 3 ಬೆಡ್ ಇರಬೇಕು ಅಂತ ರಿಪೋರ್ಟ್ ಮಾಡಿದೆ. ಬಟ್ ನಮ್ಮ ಇಂಡಿಯಾದಲ್ಲಿ ಇರೋದು ಕೇವಲ 1.7. ಅಂದರೆ WHO ರಿಪೋರ್ಟ್ಗಿನ್ನ 50% ನಮ್ಮ ಇಂಡಿಯಾದಲ್ಲಿ ಬೆಡ್ಗಳ ಸಂಖ್ಯೆ ಕಮ್ಮಿ ಇದೆ. ನಿಮಗೆ ಅನಿಸುತ್ತೆ ಹಾಸ್ಪಿಟ್ಲ್ಗಳು ಯಾವ ರೀತಿ ಸುಲಿಗೆ ಮಾಡ್ತಾರೆ, ಜನಗಳನ್ನ ಕಿತ್ಕೊತಾರೆ, ಆ ಥರ ಮಾಡ್ತಾರೆ, ಈ ಥರ ಮಾಡ್ತಾರೆ ಅಂತ. ಆದರೆ ನಮ್ಮ ಇಂಡಿಯಾದಲ್ಲಿ 75% ಮಾರ್ಕೆಟು ಈ ಪ್ರೈವೇಟ್ ಹಾಸ್ಪಿಟ್ಲ್ಗಳದ್ದು ಇದೆ. ಹಾಗಿದ್ರೆ ಜನಗಳು ಇಷ್ಟೆಲ್ಲ ಮಾಡ್ತಾರೆ ಅಂತ ಗೊತ್ತಿದ್ರು ಯಾಕೆ ಮತ್ತೆ ಈ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಾರೆ, ಯಾಕೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಲ್ಲ? ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತಿದ್ದಾರೆ ಅಂದರೆ ಅಲ್ಲೇನೋ ಒಂದು ಚೆನ್ನಾಗಿದೆ ಅಂತಲ್ವಾ? ಹಾಗಿದ್ರೆ ಏನು ಚೆನ್ನಾಗಿದೆ? ಈ ಹಾಸ್ಪಿಟ್ಲ್ಗಳು ಯಾವ ರೀತಿ ದುಡ್ಡು ಮಾಡ್ತವೆ? ಈ ಹಾಸ್ಪಿಟ್ಲ್ಗಳ ಬಿಸ್ನೆಸ್ ಮಾಡೆಲ್ ಏನು? ಒಬ್ಬ ಪೇಷಂಟಿಂದ ಈ ಹಾಸ್ಪಿಟ್ಲ್ಗಳು ಎಷ್ಟೆಲ್ಲ ದುಡಿತವೆ? ನಮ್ಮ ಇಂಡಿಯಾದಲ್ಲಿ ಒಬ್ಬ ವ್ಯಕ್ತಿ ಆವರೇಜ್ ಅಂದ್ರೂ 8,000ದಿಂದ 8,500 ಪರ್ ಇಯರ್ ಈ ಹಾಸ್ಪಿಟ್ಲಿಗೋಸ್ಕರ ಖರ್ಚು ಮಾಡ್ತಾನೆ. ಅಂದರೆ ಹೆಲ್ತ್ ಕೇರ್ಗೋಸ್ಕರ ಖರ್ಚು ಮಾಡ್ತಾನೆ. ಈ ಇಂಡಸ್ಟ್ರಿ ಗ್ಲೋಬಲ್ $9.25 ಟ್ರಿಲಿಯನ್ ಅಷ್ಟು ದೊಡ್ಡದಿದೆ. ಹೆಲ್ತ್ ಕೇರ್ ಇಂಡಸ್ಟ್ರಿ $9.25 ಟ್ರಿಲಿಯನ್. ನಮ್ಮ ಇಂಡಿಯಾದ GDP $4 ಟ್ರಿಲಿಯನ್. ಇದು ಸಮ್ ಎಕ್ಸ್ಪರ್ಟ್ಗಳ ಪ್ರಕಾರ ನೆಕ್ಸ್ಟ್ 2031ಗೆ $22 ಟ್ರಿಲಿಯನ್ ಆಗುತ್ತೆ. ಅಂದರೆ ಇಯರ್ ಆನ್ ಇಯರ್ 8.7% ಗ್ರೋತ್ ಆಗುತ್ತೆ ಎವ್ರಿ ಇಯರ್. ಅದೇ ನಮ್ಮ ಇಂಡಿಯಾದಲ್ಲಿ ನೋಡೋಕೆ ಹೋದರೆ ನಮ್ಮ ಇಂಡಿಯನ್ದು ಟೋಟಲ್ ಈ ಹೆಲ್ತ್ ಕೇರ್ ಮಾರ್ಕೆಟ್ ಇರೋದು $132 ಬಿಲಿಯನ್. ಅದು ನೆಕ್ಸ್ಟ್ 2029 ಅಷ್ಟೊತ್ತಿಗೆ $200 ಬಿಲಿಯನ್ ಆಗುತ್ತೆ. ಇಯರ್ ಆನ್ ಇಯರ್ 8% ಗ್ರೋ ಆಗ್ತಾ ಇರುತ್ತೆ. ಅದೇ ರೀತಿ ಹೆಲ್ತ್ ಕೇರ್ ಇಂಡಸ್ಟ್ರಿನಲ್ಲಿ AI ಕೂಡ ಯೂಸ್ ಆಗ್ತಾ ಇರೋದ್ರಿಂದ AI ಕೂಡ ರ್ಯಾಪಿಡ್ಲಿ ಗ್ರೋ ಆಗ್ತಾ ಇದೆ. ಈ AI ಥ್ರೂನೇ ಹೆಲ್ತ್ ಕೇರ್ದು ಈಗ ಸದ್ಯಕ್ಕಿರೋ ಇಂಡಸ್ಟ್ರಿ $14 ಬಿಲಿಯನ್. ಅಂದರೆ 1.5 ಲಕ್ಷ ಕೋಟಿಯಷ್ಟು ಮಾರ್ಕೆಟ್ ಇದೆ. ಬರ್ತಾ ಇದು $104 ಬಿಲಿಯನ್ ಅಷ್ಟು ಆಗುತ್ತೆ. ಬಟ್ AI-ನಲ್ಲೇ ಹೆಲ್ತ್ ಕೇರ್ನ ಯೂಸ್ ಮಾಡ್ಕೊಂಡಿದ್ದು $102 ಬಿಲಿಯನ್ ಆಗುತ್ತೆ ಬರೋ 6ರಿಂದ 7 ವರ್ಷಗಳಲ್ಲಿ. ಮತ್ತೆ ಒಂದು ಸರ್ವೆ ಹೇಳುತ್ತೆ, ಮುಂದಿನ 5 ವರ್ಷಗಳಲ್ಲಿ ನಮ್ಮ ಜನ ಇವಾಗೇನು ಇಯರ್ಲಿ 8,000 ಸ್ಪೆಂಡ್ ಮಾಡ್ತಿದಾರಲ್ಲ, ಇದು ಮುಂದಿನ 5 ವರ್ಷಗಳಲ್ಲಿ 15,000ವರೆಗೂ ಹೋಗ್ಬೋದು. ನಾರ್ಮಲ್ ಒಬ್ಬ ಮನುಷ್ಯ $15,000 ಎವ್ರಿ ಇಯರ್ ಸ್ಪೆಂಡ್ ಮಾಡಲೇಬೇಕಾಗಿ ಬರುತ್ತೆ ನೆಕ್ಸ್ಟ್ 5 ವರ್ಷಗಳಲ್ಲಿ ಅಂತ ತುಂಬ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ. ಈ ಟೋಟಲ್ ಹಾಸ್ಪಿಟಲ್ ಸೆಗ್ಮೆಂಟ್ನ ನೋಡೋಕೆ ಹೋದರೆ ನಮ್ಮ ಇಂಡಿಯಾದಲ್ಲಿ ಹೈಯೆಸ್ಟ್ ಕಾಂಟ್ರಿಬ್ಯೂಟ್ ಮಾಡೋದು ಪ್ರೈವೇಟ್ ಸೆಕ್ಟರ್. ಸುಮಾರು 62% ಪ್ರೈವೇಟ್ ಸೆಕ್ಟರ್ ಕಾಂಟ್ರಿಬ್ಯೂಟ್ ಮಾಡ್ತವೆ. ಅಂದರೆ ನಮ್ಮ ದೇಶದಲ್ಲಿ ಸುಮಾರು 70,000 ಹಾಸ್ಪಿಟಲ್ಸ್ ಇದಾವೆ. ಅದರಲ್ಲಿ 46,000 ಹಾಸ್ಪಿಟ್ಲು ಪ್ರೈವೇಟ್ ಸೆಕ್ಟರ್ದೇ ಇದೆ. ನಮ್ಮ ಗೌರ್ಮೆಂಟ್ ಕೂಡ ಹೆಲ್ತ್ ಕೇರ್ ಬಗ್ಗೆ ತುಂಬ ತಲೆ ಕೆಡಿಸ್ಕೊಳ್ತಾ ಇದೆ. ಗೌರ್ಮೆಂಟ್ ಕೂಡ ಸಖತ್ ದುಡ್ಡು ಸ್ಪೆಂಡ್ ಮಾಡ್ತಾ ಇದೆ. 2022 ಬಜೆಟ್ನೇ ತಗೊಂಡ್ರೆ 9,04,461 ಕೋಟಿ ನಮ್ಮ ಗೌರ್ಮೆಂಟು ಅದೊಂದೇ ವರ್ಷ ಹೆಲ್ತ್ ಕೇರಿಗೆ ಸ್ಪೆಂಡ್ ಮಾಡಿದೆ.
ನಮ್ಮ ಇಂಡಿಯಾದಲ್ಲಿ ಮೇಜರ್ಲಿ 46,000 ಹಾಸ್ಪಿಟಲ್ಸ್ ಇದಾವೆ. ಅದರಲ್ಲಿ ಮೇನ್ ಆಗಿರೋ ಹಾಸ್ಪಿಟ್ಲ್ಗಳು ಯಾವ ಅಂದ್ರೆ, ಇಂಡಿಯಾದಲ್ಲಿ ಅತಿ ದೊಡ್ಡ ಹಾಸ್ಪಿಟಲ್ ಯಾವುದು ಅಂದ್ರೆ ಅಪೋಲೋ ಹಾಸ್ಪಿಟಲ್. ಅವ್ರ ಹತ್ರ 70ಕ್ಕಿಂತ ಜಾಸ್ತಿ ಹಾಸ್ಪಿಟಲ್ಸ್ ಇದಾವೆ. ಸುಮಾರು 12,000 ಬೆಡ್ಸ್ ಇದಾವೆ ಅವ್ರ ಹತ್ರ. ಇದು ಪ್ಯಾನ್ ಇಂಡಿಯಾ ಹಾಸ್ಪಿಟಲ್. ಅದೇ ರೀತಿ ಫೋರ್ಟಿಸ್ ಹೆಲ್ತ್ ಕೇರು 30 ಹಾಸ್ಪಿಟಲ್ಸ್ ಇದಾವೆ. ಇರೋವು ಟೋಟಲು 4,500 ಬೆಡ್ ಇದೆ. ಇದು ಮೆಟ್ರೋ ಸಿಟಿಗಳಲ್ಲಿ ಮತ್ತು ದೊಡ್ಡ ದೊಡ್ಡ ಊರುಗಳಲ್ಲಿ ಮಾತ್ರ ಪ್ರೆಸೆನ್ಸ್ ಇದೆ. ಅದೇ ರೀತಿ ನಾರಾಯಣ ಹೃದಯಾಲಯ, ಇವ್ರದ್ದು 20ಕ್ಕಿಂತ ಜಾಸ್ತಿ ಹಾಸ್ಪಿಟಲ್ಸ್ ಇದಾವೆ. ಇವ್ರ ಹತ್ರ 6,000 ಬೆಡ್ ಇದೆ. ಇವ್ರು ಜಾಸ್ತಿ ಫೋಕಸ್ ಮಾಡೋದು ಕಾರ್ಡಿಯಾಕ್ ಮತ್ತೆ ಐ ಕೇರು. ಇವರು ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ನ ಜಾಸ್ತಿ ಮಾಡ್ತಾ ಹೋಗ್ತಾ ಇದ್ದಾರೆ. ಮುಂಚೆ ಇವರು ಬೆಂಗಳೂರಲ್ಲಿ ಮಾತ್ರ ಇದ್ರು, ಬೆಂಗಳೂರಲ್ಲಿ ಮಾತ್ರ ಫೇಮಸ್ ಆಗಿದ್ರು. ಈಗೇನ್ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಸಿಟಿಗಳಲ್ಲೂ ಕಾಲಿಡ್ತಾ ಇದ್ದಾರೆ. ಇನ್ನೊಂದು ಬಂದ್ಬಿಟ್ಟು ಮಣಿಪಾಲ್ ಬಂದ್ಬಿಟ್ಟು ಲಿಸ್ಟೆಡ್ ಇಲ್ಲ, ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ ಇಲ್ಲ. ಇವ್ರದ್ದು ಟೋಟಲ್ 27 ಹಾಸ್ಪಿಟಲ್ ಇದಾವೆ. ಇವ್ರ ಹತ್ರ 7,600 ಬೆಡ್ ಇದಾವೆ. ಇದು ಆಕ್ಚುಲಿ ಸೌತ್ ಮತ್ತೆ ವೆಸ್ಟರ್ನ್ ಇಂಡಿಯಾದಲ್ಲಿ ಜಾಸ್ತಿ ಪ್ರೆಸೆನ್ಸ್ ಇದೆ. ಇನ್ನೊಂದು ಮ್ಯಾಕ್ಸ್ ಹೆಲ್ತ್ ಕೇರು, ಇವ್ರದ್ದು 17 ಹಾಸ್ಪಿಟಲ್ ಇದಾವೆ. 3,400 ಬೆಡ್ ಇದೆ. ಇದು ಜಾಸ್ತಿ ನಾರ್ತನ್ ಇಂಡಿಯಾದಲ್ಲಿ ಫೇಮಸ್ ಇದೆ, ಅಂದ್ರೆ ಡೆಲ್ಲಿನಲ್ಲಿ ಈ ಸೈಡ್ ಜಾಸ್ತಿ ಇದು ಫೇಮಸ್ ಇದೆ. ಇದರಲ್ಲಿ ಅಪೋಲೋ ಮತ್ತೆ ಫೋರ್ಟಿಸ್ ಬಂದ್ಬಿಟ್ಟು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಅಂದ್ರೆ ಇಲ್ಲಿ ತುಂಬಾ ರಿಚ್ ಪೀಪಲ್ಲೇ ಹೋಗಿ ಅಡ್ಮಿಟ್ ಆಗೋದು, ರಿಚ್ ಪೀಪಲ್ಲೇ ಹೋಗಿ ತೋರಿಸೋದು. ಅದು ಬಿಟ್ಟರೆ ನಾರಾಯಣ ಮತ್ತೆ ಮಣಿಪಾಲು ಮಿಡಲ್ ಕ್ಲಾಸ್ ಅವರು ಹೋಗ್ತಾರೆ, ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಅವರು ಹೋಗ್ತಾರೆ. ಅದು ಬಿಟ್ಟು ಸ್ವಲ್ಪ ಇನ್ನೂ ಹಾಸ್ಪಿಟಲ್ ಬರ್ತವೆ, ಯಥಾರ್ಥ ಹಾಸ್ಪಿಟಲ್ಲು, ಬೇರೆ ಬೇರೆ ರೈನ್ಬೋ ಹಾಸ್ಪಿಟಲ್ಲು, ಈ ಥರ ಅವು ಬಂದ್ಬಿಟ್ಟು ಮಿಡಲ್ ಕ್ಲಾಸ್ ಅವರು ತೋರಿಸ್ಕೊಂತಾರೆ. ಪೀಪಲ್ ಟ್ರೀ ಇರ್ಬೋದು, ಸ್ಪರ್ಶ್ ಇರ್ಬೋದು, ಈ ಥರ ಹಾಸ್ಪಿಟ್ಲು ಮಿಡಲ್ ಕ್ಲಾಸ್ ಅವರು ತೋರಿಸ್ಕೊಂತಾರೆ. ನಾರ್ಮಲ್ ಜನನೂ ಹೋಗ್ತಾರೆ ಅಲ್ಲಿಗೆ. ಈ ಹಾಸ್ಪಿಟಲ್ ಸೆಕ್ಟರು ಫ್ಯೂಚರಲ್ಲಿ ಯಾಕೆ ಗ್ರೋ ಆಗುತ್ತೆ ಅಂದರೆ, ನಾನು ಇಂಟ್ರೋದಲ್ಲೇ ಹೇಳಿದೆ ಯಾಕೆ ಅಂತ. ಯಾಕಂದರೆ ರೈಸಿಂಗ್ ಡಿಮಾಂಡ್ ಇನ್ ಹೆಲ್ತ್ ಕೇರ್, ಲೈಕ್ ಜನಗಳು ಲೈಫ್ ಸ್ಟೈಲ್ ಚೇಂಜ್ ಆಗ್ತಾ ಇರೋದ್ರಿಂದ ಲೈಫ್ ಸ್ಟೈಲ್ ಡಿಸೀಸ್ ಬರ್ತಾ ಇದ್ದಾವೆ. ಯಾವ BP, ಶುಗರು, ಪ್ರತಿಯೊಂದು ಡಿಸೀಸ್ ಬರ್ತಾ ಇದ್ದಾವೆ. BP, ಶುಗರ್ ಬಂದರೆ ಸಾಕು, ಇನ್ನೆಲ್ಲ ಕಾಯಿಲೆ ಬಂದಂಗೆನೆ ಒಂದೊಂದೇ ಬರ್ತಾ ಹೋಗುತ್ತೆ. ನಾವೇನಾದರೂ ಹೆಲ್ತ್ನ ಕಂಟ್ರೋಲ್ ಮಾಡಿಲ್ಲದ್ರೆ, ಹೆಲ್ತ್ ಬಗ್ಗೆ ಕಾನ್ಷಿಯಸ್ ಆಗಲಿಲ್ಲದ್ರೆ. ಅದು ಬಿಟ್ಟು ಗೌರ್ಮೆಂಟ್ ಕೂಡ ಸಖತ್ತು ಇನಿಷಿಯೇಟಿವ್ ಮಾಡ್ತಾ ಇದೆ. ಗೌರ್ಮೆಂಟ್ ಕೂಡ ಪುಷ್ ಮಾಡ್ತಾ ಇದೆ. ಗೌರ್ಮೆಂಟ್ ಸುಮ್ಮನೆ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಕಟ್ಬಿಡೋದು ಈ ತರ ಮಾಡ್ತಾ ಇಲ್ಲ. ಜನಗಳಿಗೆ ಯಾವ ರೀತಿ ಬೇಕೋ, ಅವ್ರಿಗೆ ಎಲ್ಲಿ ಟ್ರೀಟ್ಮೆಂಟ್ ಬೇಕೋ ಅದಕ್ಕೆಲ್ಲದಕ್ಕೂ ಹೆಲ್ಪ್ ಮಾಡ್ತಾ. ಆಯುಷ್ಮಾನ್ ಭಾರತ್ ಇರ್ಬೋದು, ನಮ್ಮ ಕರ್ನಾಟಕದಲ್ಲಿ ಯಶಸ್ವಿನಿ ಎಲ್ಲ ಇದಾವೆ. ಈ ತರ ಗೌರ್ಮೆಂಟ್ ಪುಷ್ ಮಾಡ್ತಾ ಇದೆ. ಅಫೋರ್ಡಬಿಲಿಟಿ ಸಿಗಲಿ, ಜನಗಳ ಕೈಯಲ್ಲಿ ಅಫೋರ್ಡಬಿಲಿಟಿ ಬರಲಿ ಅಂತ. ಅದೇ ರೀತಿ ನಮ್ಮ ಇಂಡಿಯಾದಲ್ಲಿ ಹೆಲ್ತ್ ಇನ್ಶೂರೆನ್ಸ್ ಪೆನಿಟ್ರೇಷನ್ ತುಂಬಾ ಲೋ ಇದೆ. ಇದು ಬರ್ತಾ 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 ರ್ಯಾಪಿಡ್ಲಿ ಜಾಸ್ತಿ ಆಗ್ತಾ ಇದೆ. ಅಮೆರಿಕಾದಲ್ಲಿ 92% ಜನ ಹೆಲ್ತ್ ಇನ್ಶೂರೆನ್ಸ್ ತಗೊಳ್ತಾರೆ. ಹೆಲ್ತ್ ಇನ್ಶೂರೆನ್ಸ್ ಇದೆ ಅವ್ರ ಹತ್ರ. ನಮ್ಮ ಇಂಡಿಯಾದಲ್ಲಿ ಕೇವಲ 2-3% ಜನರ ಹತ್ರ ಮಾತ್ರ ಇದೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಜನಗಳಿಗೆ ಇದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ತಾ ಅವರು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಈಗ ನಿಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇದೆ ಅನ್ಕೊಳ್ಳಿ. ಎಕ್ಸಾಂಪಲ್, ನಿಮ್ಮ ಹತ್ರ ಒಂದು 10 ಲಕ್ಷ ರೂಪಾಯಿ ಹೆಲ್ತ್ ಇನ್ಶೂರೆನ್ಸ್ ಇದೆ. ನೀವು ಹೆಲ್ತ್ ಇನ್ಶೂರೆನ್ಸ್ ಪೇ ಮಾಡಿದ್ದೀರಾ. ನೀವು ಯಾಕೆ ಸಣ್ಣ ಪುಟ್ಟ ಹಾಸ್ಪಿಟ್ಲಿಗೆ ಹೋಗ್ತೀರಾ? ನಾನು ಹೆಂಗಿದ್ರು ಹೆಲ್ತ್ ಇನ್ಶೂರೆನ್ಸ್ ಇದೆ, ನಾನು ಒಳ್ಳೆ ಹಾಸ್ಪಿಟ್ಲಿಗೆ ಹೋಗ್ತೀನಿ, ಚೆನ್ನಾಗಿರೋ ಹಾಸ್ಪಿಟ್ಲಿಗೆ ಹೋಗ್ತೀನಿ, ನನಗೆ ಕ್ಲೀನ್ ಇರೋ ಹಾಸ್ಪಿಟ್ಲಿಗೆ ಹೋಗ್ತೀನಿ, ನನಗೆ ಯಾವ ಟ್ರೀಟ್ಮೆಂಟ್ ಚೆನ್ನಾಗಿ ಮಾಡ್ತಾರೋ ಅಲ್ಲೇ ಹೋಗ್ತೀನಿ ಅಂತ ಅಲ್ಲೇ ಹೋಗ್ತೀರಾ. ಇದರಿಂದ ಏನಾಗುತ್ತೆ, ಮತ್ತೆ ಈ ಹಾಸ್ಪಿಟಲ್ ಸೆಕ್ಟರ್ಸ್ಗೆ ಡಿಮ್ಯಾಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ದಯವಿಟ್ಟು ಹೆಲ್ತ್ ಇನ್ಶೂರೆನ್ಸ್ ತಗೊಳ್ಳಿ. ಈಗ ನಾವು ಮಾತಾಡಕ್ಕೆ ಹೋಗ್ತಿರೋ ವಿಷಯ ಕೇಳಿದ್ರೆ ನಿಮಗೆ ಮೈ ಜುಮ್ ಅಂದ್ಬಿಡುತ್ತೆ, ಹಿಂಗೂ ಇದೆಯಾ ಅಂತ. ನಿಮ್ಮ ಹತ್ರ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ತುಂಬ ಜನ ಹೇಳ್ತಾರೆ ನಮಗೆ ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಭಯ ಆಗುತ್ತೆ, ಆನ್ಲೈನಲ್ಲಿ ಗೊತ್ತಾಗಲ್ಲ, ಆನ್ಲೈನಲ್ಲಿ ಮತ್ತೆ ಕ್ಲೈಮ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ ಆನ್ಲೈನಲ್ಲಿ ಅಂತ ತುಂಬ ಜನ ಭಯ ಪಡ್ತಾರೆ. ನಿಮ್ಗೆ ಆ ಥರ ಏನಾದರೂ ಭಯ ಇದ್ದರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ ಎಂಟ್ರಿ ಮಾಡಿ, ಖುದ್ದು ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ, ನಮ್ಮ ಟೀಮೇ ನಿಮಗೆ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಯಾವ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಬೇಕು, ಯಾವ ಹೆಲ್ತ್ ಇನ್ಶೂರೆನ್ಸ್ ಸಜೆಸ್ಟ್ ಮಾಡ್ಬೋದು ಅಂತ. ನಿಮಗೆ ಯಾವ್ದು ಪರ್ಫೆಕ್ಟ್ ಅನ್ಸುತ್ತೋ ಅದನ್ನು ಅವ್ರು ಸಜೆಸ್ಟ್ ಮಾಡ್ತಾರೆ. ಇನ್ನೊಂದು FDI ಇನ್ಫ್ಲೋ ಆಗ್ತಾ ಇದೆ. FDI ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ನಮ್ಮ ಇಂಡಿಯಾದಲ್ಲಿ ಇನ್ಫ್ಲೋ ಆಗ್ತಾ ಇದೆ. ಅದೇ ರೀತಿ ಹಾಸ್ಪಿಟಲ್ ಸೆಕ್ಟರ್ ಮೇಲೂ ತುಂಬ ಇನ್ಫ್ಲೋ ಆಗ್ತಾ ಇದೆ. ತುಂಬ ಫಾರಿನ್ ಇನ್ವೆಸ್ಟರ್ಸು ಹಾಸ್ಪಿಟಲ್ಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಆಮೇಲೆ ಮೆಡಿಕಲ್ ಟೂರಿಸಮ್ ಅಂದರೆ ತುಂಬ ಬೇರೆ ಬೇರೆ ದೇಶದ ಜನಗಳು ಇಂಡಿಯಾಗೆ ಬಂದು ಹಾಸ್ಪಿಟಲಲ್ಲಿ ತೋರಿಸ್ಕೊತಾ ಇದ್ದಾರೆ. ನೀವೇ ನೋಡಿರ್ಬೋದು, ಎಷ್ಟೊಂದು ಯೂಟ್ಯೂಬ್ ವಿಡಿಯೋಗಳಿದಾವೆ, ಅಲ್ಲಿ ಹೇಳ್ತಾ ಇರ್ತಾರೆ, ಜಸ್ಟ್ ಅಮೆರಿಕಾದಲ್ಲಿ ಹೇಳ್ತಾ ಇರ್ತಾರೆ, ಅಮೆರಿಕಾದಲ್ಲಿ ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಸತ್ತಂಗೆನೆ. ಸೊ 2 ಅವರ್ ಇದ್ದರು ಅವ್ರ ಹಾಸ್ಪಿಟ್ಲಲ್ಲಿ, ಮತ್ತು ಅವರೇ ಡ್ರೈವ್ ಮಾಡ್ಕೊಂಡು ವಾಪಸ್ ಬಂದರು. ಇಷ್ಟಕ್ಕೆ ಅವ್ರು ಎಷ್ಟು ಚಾರ್ಜ್ ಮಾಡಿದ್ದಾರೆ ಅಂದರೆ $4,000, ಅಂದರೆ 2,80,000 ರೂಪಾಯಿ 2 ಅವರ್ಗಾಗಿ. ಯಾಕಂದರೆ ಅಮೆರಿಕಾದಲ್ಲಿ ಜಸ್ಟ್ ನೀವು ಎಮರ್ಜೆನ್ಸಿ ಅಂತ ಹೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೆ, ಹೊಟ್ಟೆ ನೋತೈತೆ ಅಂತ ಹೋಗಿ ಅಡ್ಮಿಟ್ ಆದರೆ 1.5 2 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅಕಸ್ಮಾತ್ ನಿಮ್ಮ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ ಏನು ಗತಿ ಆಗ್ಬೇಕು ಹೇಳಿ? ದೇಶ ಬಿಟ್ಟು ಹೊರ ಕಳಿಸ್ತಾರೆ. ಬಿಕಾಸ್ ನಿಮ್ಮ ಹಾಸ್ಪಿಟ್ಲಿಗೆ ತೋರಿಸೋಕೆ ದುಡ್ಡಿಲ್ಲ ಅಂದರೆ ದೇಶ ಬಿಟ್ಟು ಹೋಗ್ಬೇಕಾಗುತ್ತೆ. ಅಲ್ಲಂತೂ ಹೆಲ್ತ್ ಇನ್ಶೂರೆನ್ಸ್ ಕಂಪಲ್ಸರಿ ತೊಗೊಳ್ಳೇಬೇಕು, ಇಲ್ಲಾಂದರೆ ಚಾನ್ಸೇ ಇಲ್ಲ ಅಲ್ಲಿ ಸರ್ವೈವ್ ಆಗೋಕ್ಕೆ. ನೀವು ಸೇವ್ ಮಾಡಿರೋ ದುಡ್ಡೆಲ್ಲ ಒಂದು ಶಾರ್ಟಲ್ಲಿ ಹೋಗ್ಬಿಡುತ್ತೆ ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂದರೆ. ಅದಕ್ಕೆ ನಾವು ಸ್ವಲ್ಪ ಹೆಲ್ತ್ ಇನ್ಶೂರೆನ್ಸ್ನ ಜಾಸ್ತಿ ಪುಷ್ ಮಾಡ್ತೀವಿ, ತಗೊಳ್ಳಿ ಅಂತ. ನಿಮ್ಗೆ ಅದೆಲ್ಲ ನೋಡಿದ್ರೆ ಗೊತ್ತಿರುತ್ತೆ ಯಾವ ರೀತಿ ಎಷ್ಟು ಕಾಸ್ಟ್ಲಿ ಇದೆ ಬೇರೆ ದೇಶಗಳಲ್ಲಿ ಟ್ರೀಟ್ಮೆಂಟ್ ತಗೊಳೋದು. ನಮ್ಮ ಇಂಡಿಯಾದಲ್ಲಿ ನೀವು ಹೇಳ್ಬೋದು, ನಮ್ಮ ಇಂಡಿಯಾದಲ್ಲಿ ತುಂಬ ಕಾಸ್ಟ್ಲಿ, ನಮ್ಮ ಇಂಡಿಯಾದಲ್ಲಿ ಸೊಲಿಗೆ ಮಾಡ್ತಾರೆ ಅಂತ. ಬಟ್ ನಮ್ಮದು ಇನ್ಕಮ್ ಕಮ್ಮಿ ಇರೋದ್ರಿಂದ ನಮ್ಗೆ ಅರ್ಥ ಆಗಲ್ಲ. ಬಟ್ ಬೇರೆ ದೇಶಗಳಲ್ಲಿ ಇನ್ನೂ ಜಾಸ್ತಿ ಪ್ರಾಬ್ಲಮ್ ಇದೆ.
ನಮ್ಮ ಇಂಡಿಯಾದಲ್ಲಿ ಎಷ್ಟೋ ಬೆಸ್ಟು. ನೀವೇನಾದರೂ ನಮ್ಮ ಇಂಡಿಯಾದಲ್ಲಿ ಒಂದು ನಾರ್ಮಲ್ ಆಪ್ರೇಷನ್ ಮಾಡಿಸ್ಕೊಬೇಕಂದ್ರೆ 2-2.5 ಲಕ್ಷಕ್ಕೆ ಮುಗಿದೋಗುತ್ತೆ. ನೀವು ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಜಸ್ಟ್ ಹೊಟ್ಟೆ ನೋವಿಗೆ 2 ಲಕ್ಷ ಇಸ್ಕೊಂತಾರೆ ಅಂದರೆ ಲೈಕ್ ಯಾವ ರೀತಿ ಇರ್ಬೋದು. ಇದರಿಂದ ಎಷ್ಟೋ ರಿಪೋರ್ಟ್ಗಳು ಹೇಳ್ತಿದ್ದಾವೆ ಬೇರೆ ದೇಶದಿಂದ ನಮ್ಮ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾ ಇದ್ದಾರೆ. ದಟ್ ಈಸ್ ವಾಟ್ ಮೆಡಿಕಲ್ ಟೂರಿಸಮ್. ಬೇರೆ ದೇಶದಿಂದ ನಮ್ಮ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾ ಇದ್ದಾರೆ, ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಚೀಪ್ ಇದೆ ಕಂಪೇರ್ ಟು ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ. ನಮ್ಮ ಇಂಡಿಯಾದಲ್ಲಿ ಎಲ್ಲರೂ ಡಾಕ್ಟ್ರು ಚೆನ್ನಾಗಿದ್ದಾರೆ, ಇಲ್ಲಿ ಟ್ರೀಟ್ಮೆಂಟು ಚೆನ್ನಾಗಿದೆ. ಆಲ್ಮೋಸ್ಟ್ ಅಲ್ಲಿ ಎಲ್ಲ ಟೆಕ್ನಾಲಜಿನೂ ನಮ್ದ್ರಲ್ಲಿ ಯೂಸ್ ಮಾಡ್ತಾ ಇದ್ದಾರೆ. ಇದರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಬೇರೆ ದೇಶದ ಜನಗಳು ನಮ್ಮ ಇಂಡಿಯಾದಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಬರ್ತಾರೆ. ಇದನ್ನೇ ಮೆಡಿಕಲ್ ಟೂರಿಸಮ್ ಅಂತ ಅಂತಾರೆ. ಲಾಸ್ಟ್ ಅಂದರೆ ಟೆಕ್ನಾಲಜಿನ ಸಖತ್ ಯೂಸ್ ಮಾಡ್ತಿದ್ದಾರೆ ಮೆಡಿಕಲ್ ಫೀಲ್ಡಲ್ಲಿ. ಟೆಕ್ನಾಲಜಿ ಮತ್ತು AI ಭಯಂಕರ ಯೂಸ್ ಮಾಡ್ತಿದ್ದಾರೆ, ಯಾಕಂದರೆ ಆಟೋಮೇಷನ್ ಮಾಡೋಕ್ಕೆ, ರೋಬೋಟಿಕ್ ಆಪ್ರೇಷನ್ಸ್ ಮಾಡೋಕ್ಕೆ, ಮತ್ತು ಒಂದು ಕಾಯಿಲೆನ ಬೇಗ ಡಿಟೆಕ್ಟ್ ಮಾಡೋಕ್ಕೆ. ನೀವು ಮುಂಚೆ ಏನಾಗ್ತಿತ್ತು, ಮುಂಚೆ ಒಬ್ಬ ಡಾಕ್ಟ್ರಿಗೆ ಇದೇ ಕಾಯಿಲೆ ಅಂತ ಇದೆ ಅಂದರೆ ಅವನು ಪ್ರತಿಯೊಂದು ಚೆಕ್ ಮಾಡಬೇಕು. ಪ್ರತಿಯೊಂದು ಚೆಕ್ ಮಾಡಿ ನೀನು ಈ ಟೆಸ್ಟ್ ಮಾಡಿಸು, ಆ ಟೆಸ್ಟ್ ಮಾಡಿಸು, ತಲೆ ಸ್ಕ್ಯಾನಿಂಗ್ ಮಾಡಿಸು, ಅದು ಮಾಡಿಸು ಅಂತ ಲಾಸ್ಟಲ್ಲಿ ಯಾವ್ದ್ರಲ್ಲೊಂದ್ರಲ್ಲಿ ಗೊತ್ತಾಗ್ತಾ ಇತ್ತು. ಈಗ ಏನಾಗ್ತಾ ಇದೆ, AI ಬರ್ತಾ ಇರೋದ್ರಿಂದ AI ಹತ್ರ ಭಯಂಕರ ಡೇಟಾ ಇರುತ್ತೆ. ಇವ್ರು ಭಯಂಕರ ಡೇಟಾ ಫೀಡ್ ಮಾಡಿಬಿಟ್ಟು AIಗೆ ಈ ರಿಪೋರ್ಟ್ ಕೊಟ್ಬಿಟ್ರೆ AI ಹೇಳುತ್ತೆ ಈ ಥರ ಪ್ರಾಬ್ಲಮ್ ಇರ್ಬೋದು ಬೇಸ್ಡ್ ಆನ್ ದಿ ಪಾಸ್ಟ್ ರಿಪೋರ್ಟ್ಸ್. ಹಳೆ ಪೇಷಂಟ್ಗಳಲ್ಲೂ ಇದೇ ಥರ ಪ್ರಾಬ್ಲಮ್ ಇತ್ತು, ಮೇ ಬಿ ಇದೇ ಇರ್ಬೋದು, ಇಲ್ಲಿ ಟೆಸ್ಟ್ ಮಾಡಿಸಿ ರಿಸಲ್ಟ್ ಬರ್ಬೋದೇನೋ ಅಂತ. ಇವಾಗ ಏನಾಗುತ್ತೆ, ಮುಂಚೆ ಎರರ್ ಜಾಸ್ತಿ ಇತ್ತು, ಇವಾಗ ಎರರ್ ಕಮ್ಮಿ ಆಗುತ್ತೆ. ಈವನ್ ಡಾಕ್ಟರ್ಗಳಿಗೂ ಕೂಡ AI ಯೂಸ್ ಮಾಡೋದ್ರಿಂದ ಫಾಸ್ಟಾಗಿ ಅದನ್ನು ಕ್ಯೂರ್ ಮಾಡ್ಬೋದು, ಫಾಸ್ಟಾಗಿ ರೆಕ್ಟ್ರಿಫೈ ಮಾಡ್ಬೋದು ಇಂಥ ಕಾಯಿಲೆನೇ ಇದೆ ಅಂತ. ಈ ರೀಸನ್ ಇಂದನೂ ಈ ಇಂಡಸ್ಟ್ರಿಗೆ ಡಿಮ್ಯಾಂಡ್ ಬರುತ್ತೆ. ಆಮೇಲೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಲೋಕಲಲ್ಲಿ ಹಾಸ್ಪಿಟಲ್ಸ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ. ಎಕ್ಸಾಂಪಲ್ ಒಂದೊಂದು ಊರಲ್ಲಿ ಒಬ್ಬರೊಬ್ರು ಡಾಮಿನೇಟ್ ಆಗಿರ್ತಾರೆ. ಲೈಕ್ ತುಮಕೂರಲ್ಲಿ ಸಿದ್ಧಗಂಗಾದವ್ರದ್ದೇನೆ ಹಾಸ್ಪಿಟಲ್ಸ್ ಇದೆ, ಅದೇ ರೀತಿ ದಾವಣಗೆರೆಯಲ್ಲಿ ಬಾಪೂಜಿ ಜಾಸ್ತಿ ಫೇಮಸ್ ಇದೆ, ಮೈಸೂರಲ್ಲಿ ಈಗ ಅಪೋಲೋ ಎಲ್ಲ ಎಂಟ್ರಿ ಆಗಿದ್ದಾವೆ, ಆದರೆ ಸ್ಟಿಲ್ ಅಲ್ಲಿ ಬೇರೆ ಬೇರೆ ಹಾಸ್ಪಿಟಲ್ಗಳು ಫೇಮಸ್ ಇದಾವೆ. ಈ ರೀಸನ್ ಇರೋದ್ರಿಂದ ಓವರ್ ಎ ಪೀರಿಯಡ್ ಆಫ್ ಟೈಮ್ ಏನಾಗುತ್ತೆ, ಪ್ರತಿಯೊಂದು ಹಾಸ್ಪಿಟ್ಲ್ಗಳು ಕೂಡ ಎಲ್ಲ ಊರಿಗೂ ಎಂಟ್ರಿ ಆಗ್ತವೆ, ತಾಲೂಕ್ ಲೆವೆಲ್ಗೂ ಎಂಟ್ರಿ ಆಗ್ತವೆ. ತಾಲೂಕ್ ಲೆವೆಲ್ ಎಂಟ್ರಿ ಆಗಿ ಟ್ರೀಟ್ಮೆಂಟ್ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ. ಆ ಊರಿಗೆ ಏನು ಬೇಕೋ ಆ ಥರ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಏನಾಗುತ್ತೆ, ಮಾರ್ಕೆಟು ವೈಡನ್ ಆಗುತ್ತೆ. ನೀವೇ ಯೋಚನೆ ಮಾಡಿ, ಒಂದು ಚೂರು ಹೆಚ್ಚು ಕಡಿಮೆ ಆದರೆ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ ತಕ್ಷಣ ಅವ್ರು ಹೇಳ್ತಾರೆ ಬೆಂಗಳೂರಿಗೆ ಕರ್ಕೊಂಡು ಹೋಗು, ಮೈಸೂರಿಗೆ ಕರ್ಕೊಂಡು ಹೋಗು, ಹುಬ್ಳಿಗೆ ಕರ್ಕೊಂಡು ಹೋಗು, ಈ ಥರ ಅವ್ರು ಕೈ ತೊಳ್ಕೊಂಡ್ಬಿಡ್ತಾರೆ, ಯಾಕಂದರೆ ಅಲ್ಲಿ ಆ ಥರ ಫೆಸಿಲಿಟಿ ಇಲ್ಲ ಅಂತ. ಓವರ್ ಎ ಪೀರಿಯಡ್ ಆಫ್ ಟೈಮು ಈ ಥರ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳೆಲ್ಲರೂ ನಮ್ಮೂರಿಗೆ ಬರೋಕ್ಕೆ ಸ್ಟಾರ್ಟ್ ಆದರೆ ಎಷ್ಟು ಪ್ರಾಣ ಉಳಿತವೆ, ಎಷ್ಟು ಜನ ಪ್ರಾಣ ಉಳಿಸ್ಕೊಬೋದು. ಹೇಳ್ತಾರೆ ನಾವು ರೋಡಾಗಿ ಕರ್ಕೊಂಡು ಹೋಗ್ತಿದ್ವಿ ಆವಾಗಲೇ ಸತ್ತೋಗ್ಬಿಟ್ರು, ನಾವು ಇನ್ನೂ ಅರ್ಧ ದಾರಿಯಲ್ಲಿದ್ದರೆ ಆವಾಗಲೇ ಸತ್ತೋಗ್ಬಿಟ್ರು. ಯಾಕಂದರೆ ಅರ್ಧ ದಾರಿಯಲ್ಲಿ ಹೋಗೋ ಅಷ್ಟೊತ್ತಿಗೆ 3-4 ಗಂಟೆ ಟೈಮ್ ವೇಸ್ಟಾ. ಅದೇ ಏನಾದರೂ ನಮ್ಮೂರುಗಳನ್ನೇ ಒಳ್ಳೊಳ್ಳೆ ಹಾಸ್ಪಿಟ್ಲಿಗೆ ಬಂದರೆ ಎಷ್ಟು ಜನದ ಪ್ರಾಣ ಉಳಿಯುತ್ತೆ. ಈ ಥರ ಆಗೋ ಚಾನ್ಸ್ ಕೂಡ ಮುಂದೆ ಇದೆ. ಇವೆಲ್ಲ ಕಾರಣದಿಂದ ಈ ಇಂಡಸ್ಟ್ರಿ ನೆಕ್ಸ್ಟ್ 5 to 10 ಇಯರ್ಸಲ್ಲಿ ಭಯಂಕರ ಗ್ರೋ ಆಗುತ್ತೆ. ಮೊದಲನೇದಾಗಿ ಈ ಹಾಸ್ಪಿಟ್ಲ್ಗಳು ಯಾವ ರೀತಿ ದುಡ್ಡು ಮಾಡ್ತವೆ, ಈ ಹಾಸ್ಪಿಟ್ಲ್ಗಳ ಬಿಸ್ನೆಸ್ ಮಾಡಲ್ ಏನು. ನೀವು ಹಾಸ್ಪಿಟ್ಲ್ಗಳದ್ದು ಬಿಸ್ನೆಸ್ ಮಾಡಲ್ ಅರ್ಥ ಮಾಡ್ಕೋಬೇಕಂದ್ರೆ ಇವೆರಡು ಅರ್ಥ ಮಾಡ್ಕೊಬೇಕು. ಒಂದು ಇನ್ ಪೇಷೆಂಟು, ಇನ್ನೊಂದು ಔಟ್ ಪೇಷೆಂಟ್. ಇನ್ ಪೇಷೆಂಟ್ ಅಂದರೆ ನೀವು ಹಾಸ್ಪಿಟಲಲ್ಲಿ ಹೋಗಿ ನೀವು ಡಾಕ್ಟರ್ ಹತ್ರ ಏನೋ ಒಂದು ತೋರಿಸ್ಬಿಟ್ಟು ಡಾಕ್ಟರ್ ಹೇಳ್ತಾರೆ ಇಲ್ಲಪ್ಪ ನೀನು ಅಡ್ಮಿಟ್ ಆಗಲೇಬೇಕು, ಇಲ್ಲ ಅಂದರೆ 3 ದಿವಸದಲ್ಲೇ ಸತ್ತೋಗ್ತೀಯಾ ಅಂತ. ಅವಾಗ ನಾವಾಗ ಅಡ್ಮಿಟ್ ಆಗ್ತೀವಲ್ಲ ಅದನ್ನ ಇನ್ ಪೇಷೆಂಟ್ ಅಂತ ಕರೀತಾರೆ. ಈ ಅಡ್ಮಿಟ್ ಆಗೋಕ್ಕೂ ಮುಂಚೆ ನಾವು ಡಾಕ್ಟರ್ ಹತ್ರ ತೋರಿಸ್ತಾ ಇರ್ತೀವಿ ಅವಾಗ ಹುಷಾರಿಲ್ದಾಗ. ಏನು ಜ್ವರ ಬಂದಿದೆ, ತಲೆನೋವಿದೆ, ಕೈ ನೋವಿದೆ, ಬೆನ್ನೋವಿದೆ, ಈ ಥರ ಏನಾದರೂ ಒಂದು ಪ್ರಾಬ್ಲಮ್ ಇಟ್ಕೊಂಡು ನಾವು ಹಾಸ್ಪಿಟಲ್ಗೆ ಹೋಗಿ ತೋರಿಸ್ತೀವಿ, ಅವ್ರು ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ನಾವು ಅಲ್ಲಿ ಅಡ್ಮಿಟ್ ಆಗಲ್ಲ, ಅವತ್ತಿನ ದಿವಸನೇ ಹೊರಗೆ ಬಂದ್ಬಿಡ್ತೀವಿ. ಇದನ್ನ ಔಟ್ ಪೇಷೆಂಟ್ ಅಂತ ಕರೀತಾರೆ. ಈ ಎರಡು ಬಿಸ್ನೆಸ್ ಮಾಡಲ್ನ ನೀವು ಅರ್ಥ ಮಾಡ್ಕೊಬೇಕು, ಒಂದು ಔಟ್ ಪೇಷೆಂಟ್, ಒಂದು ಇನ್ ಪೇಷೆಂಟ್. ಇನ್ ಪೇಷೆಂಟ್ ಅಲ್ಲಿ ಏನೇನಿರುತ್ತೆ, ಸರ್ಜರಿ ಟ್ರೀಟ್ಮೆಂಟ್ ಇರುತ್ತೆ, ನೀವು ರೂಮಲ್ಲಿ ಹೋಗಿ ಅಡ್ಮಿಟ್ ಆಗ್ತಿರಲ್ಲ, ರೂಮ್ ಚಾರ್ಜಸ್ ಇರುತ್ತೆ, ಮತ್ತೆ ಅವ್ರದೇ ಆದ ಡಯಾಗ್ನೋಸ್ಟಿಕ್ಸ್ ಇರ್ತವೆ. ಅದರಲ್ಲಿ ಏನು ಮಾಡ್ತಾರೆ, ಸಿಟಿ ಸ್ಕ್ಯಾನ್ ಮಾಡ್ತಾರೆ, ಎಕ್ಸ್ರೇ ಮಾಡ್ತಾರೆ, ಮತ್ತೆ ಬ್ಲಡ್ ಎಲ್ಲನೂ ಟೆಸ್ಟ್ ಮಾಡ್ತಾರೆ. ಈ ಥರ ಕಂಪ್ಲೀಟ್ಲಿ ಅವರೇ ನೋಡ್ಕೊಂತಾರೆ ನೀವೇನಾದರೂ ಅಡ್ಮಿಟ್ ಆದಾಗ. ಈ ಇನ್ ಪೇಷೆಂಟ್ ರೆವಿನ್ಯೂ ಹಾಸ್ಪಿಟ್ಲ್ಗಳಿಗೆ ಬಿಗ್ಗೆಸ್ಟ್ ರೆವಿನ್ಯೂ. 50 to 60% ಆಫ್ ದಿ ಟೋಟಲ್ ರೆವಿನ್ಯೂನಲ್ಲಿ ಈ ಜಸ್ಟ್ ಇನ್ ಪೇಷೆಂಟ್ ಇಂದ ಬರುತ್ತೆ. ಎಲ್ಲ ಹಾಸ್ಪಿಟ್ಲ್ಗಳಿಗೂ ಸೇಮ್ ಇರುತ್ತೆ. ಇನ್ ಪೇಷೆಂಟ್ ಇಂದಾನೆ 50 to 60% ಬರುತ್ತೆ. ಇನ್ನೊಂದು ಔಟ್ ಪೇಷೆಂಟ್. ಔಟ್ ಪೇಷೆಂಟ್ ಅಂದ್ರೆ ನನಗೆ ಕಣ್ಣು ನೋವ್ತಾ ಇದೆ, ತಲೆ ನೋವ್ತಾ ಇದೆ, ಕಣ್ಣು ಯಾಕೋ ಬ್ಲರ್ ಆಗ್ತಾ ಇದೆ, ತಲೆ ಕೂದಲು ಉದುರ್ತಾ ಇದೆ, ಡ್ಯಾಂಡ್ರಫ್ ಇದೆ, ಪಿಂಪಲ್ಸ್ ಆಗಿದೆ, ಈ ಥರ ನಾವು ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೀವಲ್ಲ. ಈಗ ನನಗೆ ಪ್ರೆಗ್ನೆನ್ಸಿನಲ್ಲಿ ತುಂಬ ಜನ ಹೋಗಿ ತೋರಿಸ್ತಾರೆ, ಆ ಥರ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೀವಲ್ಲ, ಇದನ್ನ ಔಟ್ ಪೇಷೆಂಟ್ ಅಂತ ಕರೀತಾರೆ. ಇಲ್ಲಿ ಡಾಕ್ಟರ್ ಏನು ಮಾಡ್ತಾರೆ, ನಿಮ್ಗೆ ಯಾವುದೋ ಒಂದು ಟ್ಯಾಬ್ಲೆಟ್ ಬಿಟ್ಕೊಡ್ತಾರೆ, ಅಥವಾ ಬ್ಲಡ್ ಟೆಸ್ಟ್ ಮಾಡ್ಸೋಕೆ ಹೇಳ್ತಾರೆ, ಅಥವಾ ಏನೋ ಒಂದು ಸ್ಕ್ಯಾನಿಂಗ್ ಮಾಡ್ಸೋಕೆ ಹೇಳ್ತಾರೆ. ಇದರಿಂದ ನಿಮಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಅದನ್ನ ಔಟ್ ಪೇಷೆಂಟ್ ಅಂತ ಕರೀತಾರೆ. ಈ ಔಟ್ ಪೇಷೆಂಟಲ್ಲೂ ಕೂಡ ಡಯಾಗ್ನೋಸ್ಟಿಕ್ಸ್ ಯೂಸ್ ಆಗುತ್ತೆ, ಮತ್ತು ಅದೇ ಹಾಸ್ಪಿಟ್ಲಲ್ಲಿ ಸ್ಕ್ಯಾನಿಂಗ್ ಇರುತ್ತೆ, ಮತ್ತು ಡಾಕ್ಟರ್ ಚಾರ್ಜಸ್ ಇರುತ್ತೆ. ಇದು ಔಟ್ ಪೇಷೆಂಟ್. ಇದರಿಂದ ಹಾಸ್ಪಿಟ್ಲ್ಗಳಿಗೆ 15 to 20% ರೆವಿನ್ಯೂ ಬರುತ್ತೆ. ಅದಲ್ಲದೆ ವೀಕ್ಲಿ ಚೆಕಪ್ ಕೂಡ ಹೇಳಿರ್ತಾರಲ್ವ. ಈಗ ನೀವು ಒಂದ್ಸಲ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗಿ ಹೋದ್ರೆ ಅವ್ರು ಹೇಳಿರ್ತಾರೆ ವಾರ ಬಂದು ತೋರಿಸ್ತಾ ಇರಿ ಫುಲ್ ಕ್ಯೂರ್ ಆಗೋವರೆಗೂ ಅಂತ ಹೇಳ್ತಿರ್ತಾರೆ. ಅದು ಕೂಡ ಔಟ್ ಪೇಷೆಂಟಲ್ಲೇ ಬರುತ್ತೆ. ಇವೆರಡು IPD ಮತ್ತು OPD ಇಂದ ಹಾಸ್ಪಿಟ್ಲಿಗೆ 80 to 85% ರೆವಿನ್ಯೂ ಬರುತ್ತೆ. ಮತ್ತೆ ಇನ್ನೊಂದು 15 to 20% ರೆವಿನ್ಯೂ ಇವ್ರದೇ ಫಾರ್ಮಾಸ್ಯೂಟಿಕಲ್ ಇರುತ್ತೆ.
ಹಾಸ್ಪಿಟಲ್ಗಳಲ್ಲೇ ನೋಡಿರ್ತೀರ ನೀವು, ಮೆಡಿಕಲ್ ಶಾಪ್ ಇರುತ್ತೆ, ಅದರಿಂದ ಬರುತ್ತೆ. ಮತ್ತೆ ಇವರು ಸಮ್ ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ಟೈ ಅಪ್ ಮಾಡ್ಕೊಂಡಿರ್ತಾರೆ, ಅದರಿಂದನೂ ಇವ್ರಿಗೆ ರೆವೆನ್ಯೂ ಬರುತ್ತೆ. ಇದರಿಂದ ಟೋಟಲ್ ಒಂದು 15-20% ರೆವೆನ್ಯೂ ಬರುತ್ತೆ. ಇಷ್ಟು ಹಾಸ್ಪಿಟಲ್ಗಳ ಬಿಸ್ನೆಸ್ ಮಾಡಲ್ ಆಯ್ತು. ಹಾಸ್ಪಿಟಲ್ಗಳು ಯಾವ ರೀತಿ ದುಡ್ಡು ಮಾಡ್ತವೆ ಅನ್ನೋದಾಯ್ತು. ಆಕ್ಚುಲಿ ನೀವು ಒಂದು ಹಾಸ್ಪಿಟಲ್ನ ಇದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳಕ್ಕೆ ನೀವು ಏನೆಲ್ಲ ನೋಡಬೇಕು ಗೊತ್ತಾ? ನಾನು ಇದನ್ನ ಎಕ್ಸಾಂಪಲ್ ಆಗಿ ನಾರಾಯಣ ಹೃದಯಾಲಯ ಇಟ್ಕೊಂಡು ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ನಾರಾಯಣ ಹೃದಯಾಲಯದ್ದು ಇವತ್ತು ಮಾರ್ಕೆಟ್ ಕ್ಯಾಪು 31,000 ಕೋಟಿ ಇದೆ. ಸ್ಟಾಕ್ ಪಿ ಬಂದ್ಬಿಟ್ಟು 40 ಇದೆ. ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 1542 ಇದೆ. ROE 31% ಇದೆ. ROC 26% ಇದೆ. ಆಕ್ಚುಲಿ ನೀವು ಹಾಸ್ಪಿಟಲ್ಗಳನ್ನ ಅನಲೈಸ್ ಮಾಡೋಕ್ಕೂ ಮುಂಚೆ ಈ ಪೆಗ್ ರೇಷಿಯೋ, PE ಇದೆಲ್ಲ ನೋಡೋದಕ್ಕಿಂತ ಫಸ್ಟ್ ನೀವೇನು ನೋಡ್ಬೇಕಂದ್ರೆ ಫಸ್ಟ್ ಈ ಕಂಪ್ನಿಗಳ PPT ಬರಬೇಕು. ಈ ಫೆಬ್ರವರಿದು PPT ಇದೆ ಕೆಳಗಡೆ, ಕಾನ್ಕಾಲ್ ಕೆಳಗಡೆ PPT ಅಂತ ಇದೆ ನೋಡಿ. PPT ಬಂದರೆ ಫುಲ್ ಹಿಂಗೆ ಸ್ವೈಪ್ ಮಾಡ್ತಾ ಹೋಗಬೇಕು. ಸ್ವೈಪ್ ಮಾಡ್ತಾ ಹೋದಾಗ ನಿಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಈ ಹಾಸ್ಪಿಟಲಲ್ಲಿ ಟೋಟಲ್ಲು 6,300 ಬೆಡ್ ಇದೆ. ಆವ್ರೇಜ್ ಎಫೆಕ್ಟಿವ್ ಕಾಸ್ಟ್ ಪರ್ ಬೆಡ್ ಈ ಹಾಸ್ಪಿಟ್ಲದು 5.7 ಮಿಲಿಯನ್ ಅಂದರೆ 57 ಲಕ್ಷ ರೂಪಾಯಿ ಒಂದು ಕಾಸ್ಟು ಇವ್ರಿಗೆ ಒಂದು ಬೆಡ್ಡನ್ನು ತಯಾರು ಮಾಡೋಕ್ಕೆ ಬೇಕಾಗುತ್ತೆ. ಇದರಲ್ಲಿ ಜಸ್ಟ್ ಬೆಡ್ ಪ್ರೈಸ್ ಅಲ್ಲ, ಇಡೀ ಆ ಲ್ಯಾಂಡ್ ಇರ್ಬೋದು, ಹಾಸ್ಪಿಟ್ಲ್ ಇರ್ಬೋದು, ಬಿಲ್ಡಿಂಗ್ ಇರ್ಬೋದು, ಈ ಥರ ಎಲ್ಲ ಸೇರಿ ಇಷ್ಟು ಕಾಸ್ಟ್ ಇವ್ರಿಗೆ ಬೀಳುತ್ತೆ. ಇವ್ರ ಹತ್ರ ಟೋಟಲ್ಲು 4,255 ಡಾಕ್ಟರ್ಸ್ ಇದ್ದಾರೆ. ಇವ್ರದ್ದು ಟೋಟಲ್ ಎಲ್ಲೆಲ್ಲಿಂದ ಬರುತ್ತೆ ಅಂದರೆ ಹಾರ್ಟ್ ಸೆಂಟರ್ ಬಂದು 2 ಇದೆ, ಇನ್ನೊಂದು ಓನ್ಡ್ ಆ್ಯಂಡ್ ಆಪ್ರೇಟೆಡ್ ಹಾಸ್ಪಿಟಲ್ ಅಂತಿದೆ. ಆಪ್ರೇಟೆಡ್ ಅಂದರೆ ಇವ್ರು ಏನು ಮಾಡಿರ್ತಾರೆ, ನೇಮ್ ಮಾತ್ರ ಇವ್ರದ್ದು ಹಾಕೊಂಡಿರ್ತಾರೆ, ಓನರ್ ಬೇರೆ ಇರ್ತಾರೆ, ಅದನ್ನು ಆಪ್ರೇಟೆಡ್ ಅಂತ ಕರೀತಾರೆ. ಹಾರ್ಟ್ ಸೆಂಟರ್ಗಳು 2 ಇದೆ. ಕ್ಲಿನಿಕಲ್ ಮತ್ತು ಡಯಾಗ್ನೋಸಿಸ್ ಸೆಂಟರ್ಗಳು 19 ಇದಾವೆ. ಮತ್ತು ಕೇಮೇನ್ ಐಸ್ಲ್ಯಾಂಡಲ್ಲಿ ಇವ್ರದ್ದು 2 ಹಾಸ್ಪಿಟಲ್ ಇದೆ. ಕೇಮೇನ್ ಐಸ್ಲ್ಯಾಂಡ್ ಬಂದ್ಬಿಟ್ಟು ಇಂಗ್ಲೆಂಡ್ ಹತ್ರ ಬರುತ್ತೆ, ಅದೊಂದು ಐಲ್ಯಾಂಡ್ ಲೈಕ್ ಮಾಲ್ಡೀವ್ಸ್ ಇದ್ದಂಗೆ. ಇಷ್ಟು ಇವ್ರದ್ದು ಟೋಟಲ್ ಹಾಸ್ಪಿಟಲ್ಸ್ ಇದೆ. ನೀವು ಇದನ್ನು ನೋಡಬೇಕಂದ್ರೆ ಫಸ್ಟ್ ಇಲ್ಲಿ ನೋಡಬೇಕು ಆವ್ರೇಜ್ ರೆವಿನ್ಯೂ ಪರ್ ಪೇಷಂಟ್ ಅಂತ ಇದೆ. ಅಂದರೆ ಒಂದು ಪೇಷಂಟಿಂದ ಒಂದು ಹಾಸ್ಪಿಟ್ಲು ಎಷ್ಟೆಲ್ಲ ರೆವಿನ್ಯೂ ಮಾಡುತ್ತೆ ನೀವು ಇದನ್ನು ನೋಡಬೇಕು, ಅರ್ಥ ಮಾಡ್ಕೊಬೇಕು. ಒಂದು ಹಾಸ್ಪಿಟ್ಲ್ ಲೈಕ್ ಇದು ನಾರಾಯಣ ಹೃದಯಾಲಯದಿದು ಟೋಟಲ್ಲು IP ಅಂದರೆ ಇನ್ ಪೇಷಂಟು, OP ಅಂದರೆ ಔಟ್ ಪೇಷಂಟು. ಆ್ಯಕ್ಚುಲಿ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು 1000 ಇದೆ. INR ಇಲ್ಲಿದೆ ನೋಡಿ, INR 1 ಹಾಕ್ಬೇಕು, ಇಲ್ಲಿ 100, ಇದ್ರ ಮಧ್ಯೆ ಎಲ್ಲಾದ್ರ ಮಧ್ಯೆ 300 ಹಾಕ್ಬೇಕಂತ ಅರ್ಥ ಇದು. ಇಲ್ಲಿ 123 ಇದೆಯಲ್ಲ, ಇದ್ರ ಮಧ್ಯೆ 300 ಹಾಕ್ಬೇಕಂದ್ರೆ ಎಷ್ಟಾಗುತ್ತೆ? 1,23,000 ರೂಪಾಯಿ ಇತ್ತು Q3 2024 ಒಬ್ಬ ಪೇಷಂಟಿಂದ ಈ ಹಾಸ್ಪಿಟ್ಲ್ ಅರ್ನ್ ಮಾಡ್ತಾ ಇದ್ದಿದ್ದು, ಅದು IP ಇಂದ ಅಂದರೆ ಇನ್ ಪೇಷಂಟಿಂದ. ಇವಾಗ ಅದೆಷ್ಟಾಗಿದೆ? 1,33,000 ಆಗಿದೆ, ಅಂದರೆ ಸುಮಾರು 22% ಜಂಪ್ ಆಗಿದೆ. ಅದೇ ರೀತಿ ಔಟ್ ಪೇಷಂಟ್ ರೆವಿನ್ಯೂ ಬಂದ್ಬಿಟ್ಟು 4,200 ಇತ್ತು. ಒಬ್ಬ ಪೇಷಂಟಿಂದ 4,200 ರೂಪಾಯಿ ರೆವಿನ್ಯೂ ಮಾಡ್ತಿತ್ತು, ಅದು OPD ಇಂದ. ಅದು ಇವಾಗ 4,400 ಆಗಿದೆ. ಬಟ್ ಜಾಸ್ತಿ ಆಗಿರೋದಲ್ಲಿ ಇನ್ ಪೇಷಂಟಲ್ಲಿ. ಈಗ ನೀವೇ ನೋಡಿ, ಈಗ ತುಂಬ ಜನ ಹೇಳ್ತಾರಲ್ಲ ಲೈಕ್ ಮೆಡಿಕಲ್ ಇನ್ಫ್ಲೇಷನ್ ಜಾಸ್ತಿ ಇದೆ. ಯಾಕಂದರೆ ಡಾಕ್ಟ್ರ್ ಯಾರು ಫ್ರೀಯಾಗಿ ಕೆಲಸ ಮಾಡಲ್ಲ, ಅವ್ರಿಗೂ ಸಂಬಳ ದಿವಸದಿಂದ ದಿವಸಕ್ಕೆ ಜಾಸ್ತಿ ಬೇಕು, ನರ್ಸ್ಗಳಿಗೂ ಸಂಬಳ ಜಾಸ್ತಿ ಬೇಕು, ಮತ್ತು ಅಲ್ಲಿ ಮೆಡಿಸಿನ್ ಯೂಸ್ ಮಾಡೋದು ಕೂಡ ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಇರುತ್ತೆ. ಅಲ್ಲಿ ಯೂಸ್ ಮಾಡೋ ಟೆಕ್ನಾಲಜಿ ಕೂಡ ಡೆವಲಪ್ ಆಗ್ತಾ ಇರುತ್ತೆ, ಹಾಸ್ಪಿಟಲ್ ಅದಕ್ಕೆ ಸ್ಪೆಂಡ್ ಮಾಡಬೇಕಾಗಿರುತ್ತೆ. ಇದರಿಂದ ಮೆಡಿಕಲ್ ಇನ್ಫ್ಲೇಷನ್ನು ದಿವಸದಿಂದ ದಿವಸಕ್ಕೆ ಜಾಸ್ತಿ ಆಗ್ತಾ ಇದೆ. ನೀವು ಗೌರ್ಮೆಂಟ್ ಬ್ಲೇಮ್ ಮಾಡಬೇಕು, ಅವ್ರ ಮೇಲೆ ಬ್ಲೇಮ್ ಮಾಡೋದು, ಎಷ್ಟು ದಿವಸ ಮಾಡಿದ್ರೆ ಏನು ಚೇಂಜ್ ಆಗಿದೆಯಾ, ಇಷ್ಟು ದಿವಸ ಮಾಡ್ತಕ್ಕಂತೆ ಬರ್ತಿದ್ದೀರಾ, ಚೇಂಜ್ ಆಗಿದೆಯಾ? ಇದರಿಂದ ತಪ್ಪಿಸ್ಕೊಬೇಕಂದ್ರೆ ಏನು ಮಾಡಬೇಕು? ಮತ್ತು ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಅಟ್ಲೀಸ್ಟ್ ಹೆಲ್ತ್ ಇನ್ಶೂರೆನ್ಸ್ ಇದ್ದರೆ ನಾವು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲಲ್ಲ. ಅದು ಜಾಸ್ತಿ ಆದ್ರಾಗಲಿ, ಬಿಕಾಸ್ ನನ್ನ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದೆ ಅಂತ ಆರಾಮಾಗಿರ್ಬೋದು. ನೀವೇನಾದ್ರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕಾದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ, ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ. ಆಮೇಲೆ ICU ಆಕ್ಯುಪೈಡ್ ಬೆಡ್ ಡೇಸ್ ಅಂತ ಇದೆ. ಅಂದರೆ ಈ Q2 FY25 ಈ ಹಾಸ್ಪಿಟಲ್ದು ಟೋಟಲ್ ಆಕ್ಯುಪೈಡ್ ಬೆಡ್ ಡೇಸ್ ಇರೋದು 1,04,000. 104 ಅಂದರೆ 1,04,000 ಅಂತ. ಇದರ್ಥ ಏನು ಅಂದರೆ, ಈಗ ಎಕ್ಸಾಂಪಲ್ ತಗೊಳ್ಳಿ, ಹಾಸ್ಪಿಟಲಲ್ಲಿ 10 ಜನ ಪೇಷಂಟ್ ಇದ್ದಾರೆ. ಸುಮ್ಮನೆ ಅನ್ಕೊಳ್ಳಿ 10 ಜನ ಪೇಷಂಟ್ ಇದ್ದಾರೆ, ಅವ್ರು 5 ದಿವಸ ಅಡ್ಮಿಟ್ ಆಗಿದ್ದಾರೆ. ಈಗ ಅವ್ರು 5 ದಿವಸ ಅಡ್ಮಿಟ್ ಆಗಿದ್ದಾರೆ ಅಂದರೆ 10 ಜನ 5 ದಿವಸ ಅಡ್ಮಿಟ್ ಆಗಿದ್ದಾರೆ. ಬೆಡ್ ಡೇಸ್ ಎಷ್ಟಾಯ್ತು? ಅದು ಬೆಡ್ ಡೇಸ್ ಎಷ್ಟಾಯ್ತು ಅಂದರೆ 10 ಜನ 5 ದಿವಸ ಅಡ್ಮಿಟ್ ಆಗಿದ್ದಾರೆ = 50 ಡೇಸ್. 50 ಬೆಡ್ ಡೇಸ್ ಆಯಿತು. ಇದೇ ರೀತಿಯೇ ಕ್ಯಾಲ್ಕುಲೇಷನ್ ಮಾಡೋದು. ಇದೇ ರೀತಿ ಲಾಸ್ಟ್ 1 ಕ್ವಾರ್ಟ್ರಲ್ಲಿ ಈ ಹಾಸ್ಪಿಟ್ಲಲ್ಲಿ 95,000 ಡೇಸು ಈ ಥರ ಜನ ಬಂದ್ಬಿಟ್ಟು ಅಡ್ಮಿಟ್ ಆಗಿದ್ದಾರೆ. 95,000 ಬಂದ್ಬಿಟ್ಟು ಇದರಲ್ಲಿ ಸ್ಟೇ ಆಗಿದ್ದಾರೆ. ಇದನ್ನು ಚೆಕ್ ಮಾಡೋಕ್ಕೆ ಈ ಥರ ಯೂಸ್ ಮಾಡ್ತಾರೆ. Q2 FY25 ಇದು 1,04,000 ಇತ್ತು. Q3 FY25 ಮತ್ತೆ 95ಕ್ಕೆ ಬಂದಿದೆ, ಅಂದರೆ 95,000ಕ್ಕೆ ಬಂದಿದೆ. ನೀವು ಸ್ವಲ್ಪ ಹಂಗೆ ಕೆಳಗೆ ಬಂದರೆ ಕ್ಲಸ್ಟರ್ಸ್ ಬೆಡ್ ಅಂತ ಇದೆ, ಅಂದರೆ ಎಲ್ಲೆಲ್ಲಿಂದ ಎಷ್ಟೆಷ್ಟು ರೆವಿನ್ಯೂ ಬಂದಿದೆ ಅಂತ. ಕೆಪಾಸಿಟಿ ಆಫ್ ದಿ ಬೆಡ್ ಬೆಂಗಳೂರಲ್ಲಿ 1,500 ಇದೆ. ಅದೇ ಸೌತರ್ನ್ ಪೆರಿಫೆರಲಲ್ಲಿ 825 ಇದೆ, ಅಂದರೆ ಮೈಸೂರು, ಶಿವಮೊಗ್ಗ, ದಾವಣಗೆರೆ, ಧಾರವಾಡ, ಕೋಲಾರ ಇಲ್ಲಿಂದ 825 ಬೆಡ್ ಇದೆ. ಕೋಲ್ಕತ್ತಾದಲ್ಲಿದೆ, ಈಸ್ಟರ್ನ್ ಇಂಡಿಯಾದಲ್ಲಿದೆ, ಜಮ್ಶೆಡ್ಪುರ್, ಗುವಾಹಟಿ, ರಾಯ್ಪುರ್, ಮತ್ತು ಮುಂಬೈನಲ್ಲಿದೆ, ಅಹಮದಾಬಾದಲ್ಲಿದೆ, ಮತ್ತು ಗುರ್ಗಾಂವ್, ಡೆಲ್ಲಿ, ಜೈಪುರಲ್ಲೂ ಇದೆ. ಎಲ್ಲೆಲ್ಲಿಂದ ಎಷ್ಟೆಷ್ಟು ಗ್ರೋತ್ ಬಂದಿದೆ ಅಂತ ಹೇಳಿದ್ರೆ, ಇಯರ್ ಆನ್ ಇಯರ್ ಗ್ರೋತ್ ಬಂದ್ಬಿಟ್ಟು, ರೆವಿನ್ಯೂ ಗ್ರೋತ್ ಬಂದ್ಬಿಟ್ಟು ಬೆಂಗಳೂರಲ್ಲಿ ತುಂಬ ಕಮ್ಮಿ ಇದೆ, 5% ಇದೆ. ಈ ಸೌತರ್ನ್ ಫೆರಿಫೆರಲಲ್ಲಿ 24% ಇದೆ. ಕೋಲ್ಕತ್ತಾದಲ್ಲಿ 13% ಇದೆ. ಅದೇ ನಾರ್ತನ್ ಡೆಲ್ಲಿನಲ್ಲಿ 25% ಇಯರ್ ಆನ್ ಇಯರ್ ಗ್ರೋತ್ ಆಗಿದೆ. ಇದು OPD ಹೇಳ್ತಾ ಇದೆ, ಅವಾಗಲೇ ಹೇಳ್ದಂಗೆ ಇದು IPD ಹೇಳ್ತಾ ಇದೆ. ಎಲ್ಲೆಲ್ಲಿಂದ ನೋಡಿ, IPD ಬೆಂಗಳೂರಲ್ಲಿ ಇಷ್ಟಿದೆ ಅಂತ. ಒಂದು ಸಲ ನೀವು ಬೆಂಗಳೂರಲ್ಲಿ ಅಡ್ಮಿಟ್ ಆದರೆ 2 ಲಕ್ಷ ರೂಪಾಯಿ ಪರ್ ಪರ್ಸನ್ನು ಬೇಕಾಗುತ್ತೆ ದುಡ್ಡು.
ಒಂದು ಹಾಸ್ಪಿಟ್ಲಿಂದ ಒಬ್ಬ ಪೇಷಂಟಿಂದ ಹಾಸ್ಪಿಟ್ಲ್ ದುಡ್ಡು ಮಾಡಿರೋದು 2,06,000 ರೂಪಾಯಿ. ಬೆಂಗಳೂರಲ್ಲಿ ಅಡ್ಮಿಟ್ ಆದರೆ, ಅದೇ ಮೈಸೂರು, ಧಾರವಾಡ, ದಾವಣಗೆರೆ ಈ ಥರದ್ರಲ್ಲಿ ಅಡ್ಮಿಟ್ ಆದರೆ 76,000 ರೂಪಾಯಿ ಆಗುತ್ತೆ ಒಬ್ಬ ಪೇಷಂಟಿಗೆ. ಅದೇ ನೀವು ಕೋಲ್ಕತ್ತಾದಲ್ಲಿ ಅಡ್ಮಿಟ್ ಆದರೆ 1,80,000 ಆಗುತ್ತೆ. ಬೆಂಗಳೂರಲ್ಲಿ ಹೈಯೆಸ್ಟ್ ಜಾಸ್ತಿ 2,06,000. ಅದೇ ನೀವು ಈ ಕೇಮೆನ್ ಐಲ್ಯಾಂಡ್ ನೋಡಿ, ಬೇರೆ ದೇಶಗಳಲ್ಲಿ ಎಷ್ಟು ಖರ್ಚಾಗುತ್ತೆ ಒಂದ್ಸಲ ನೀವು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆದರೆ ಅಂತ. ಇದು ಡಾಲರಲ್ಲಿದೆ, US ಡಾಲರಲ್ಲಿದೆ. ಇದನ್ನ ಇಂಟು 82 ಮಾಡಬೇಕು, ಎಷ್ಟು ದುಡ್ಡು ಖರ್ಚಾಗುತ್ತೆ. ಆವರೇಜ್ ರೆವಿನ್ಯೂ ಪರ್ ಪೇಷಂಟ್ IP ಅಂದರೆ $30,000 ಖರ್ಚಾಗುತ್ತೆ ಒಂದು ಸಲ ನೀವು ಹಾಸ್ಪಿಟಲ್ ಅಡ್ಮಿಟ್ ಆದರೆ. ಬೇರೆ ದೇಶದಲ್ಲಿ 30,000 ಇಂಟು 87 ಎಷ್ಟಾಗುತ್ತೆ? 26 ಲಕ್ಷ ಆಗುತ್ತೆ. ಒಂದು ಪೇಷಂಟಿಂದ 26 ಲಕ್ಷ ಖರ್ಚಾಗುತ್ತೆ. ನೀವೇನಾದ್ರು ಒಂದ್ಸಲ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿ ಹೊರಗಡೆ ಬಂದರೆ ಬೇರೆ ದೇಶದಲ್ಲಿ 26 ಲಕ್ಷ ಖರ್ಚಾಗ್ತಿತ್ತು. ಅದು ಯಾವಾಗ Q3 FY24 ಇವಾಗ ಅದು $34,000 ಆಗಿದೆ. $34,000 ಅಂದ್ರೆ ಎಷ್ಟು? 29 ಲಕ್ಷ ಇವತ್ತು ಬೇಕಾಗಿದೆ. ನೀವು ಯಾವತ್ತನ ಫಾರಿನ್ ಟ್ರಿಪ್ಪಿಗೆ ಹೋಗ್ತಾ ಇರ್ತೀರಾ, ಹೊರಗಡೆ ಹೋಗ್ತಾ ಇರ್ತೀರಲ್ಲ, ಅವಾಗ ಇದು ಬರುತ್ತೆ ನೋಡಿ, ಲೈಕ್ ಹೆಲ್ತ್ ಇನ್ಶೂರೆನ್ಸ್, ಟ್ರಾವೆಲ್ ಹೆಲ್ತ್ ಇನ್ಶೂರೆನ್ಸ್ ಅಂತ. ಆ ಟ್ರಾವೆಲ್ ಹೆಲ್ತ್ ಇನ್ಶೂರೆನ್ಸ್ ತಗೊಂಡೆ ಓಡಾಡಿ ಅಕಸ್ಮಾತ್ ಅಲ್ಲೇನಾದ್ರು ಹುಷಾರಿಲ್ದಂಗೆ ಅಡ್ಮಿಟ್ ಆಗಿಬಿಟ್ರೆ ಏನು ಗತಿ, ಇದು ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಇದೇ ರೀಸನಿಂದನೇ ನಾನು ಅವಾಗಲೂ ಹೇಳ್ದಂಗೆ ತುಂಬ ಬೇರೆ ಬೇರೆ ದೇಶದ ಜನಗಳು ನಮ್ಮ ಇಂಡಿಯಾಗೆ ಬರ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ತುಂಬ ಕಾಸ್ಟ್ಲಿ ಇದೆ ಟ್ರೀಟ್ಮೆಂಟ್. ಒಂದು ನೀ ಆಪ್ರೇಷನ್ ಮಾಡಿಸ್ಬೇಕು, ಒಂದು ಹಾರ್ಟ್ ಆಪ್ರೇಷನ್ ಮಾಡಿಸ್ಬೇಕಂದ್ರೆ ತುಂಬ ಕಾಸ್ಟ್ಲಿ ಇದೆ. ನಾವೇ ಎಷ್ಟೋ ಪರವಾಗಿಲ್ಲ ಅಂತ ಹೇಳ್ಕೊಬೋದು. ನಾವು ಮೇನ್ ಆಗಿ ನೋಡ್ಬೇಕಾಗಿರೋದು ಈ ಹಾಸ್ಪಿಟಲ್ ಸೆಕ್ಟರಲ್ಲಿ ಆಕ್ಯುಪೆನ್ಸಿ ರೇಟ್ ಬಂದ್ಬಿಟ್ಟು ಎಷ್ಟಿರುತ್ತೆ ಆವ್ರೇಜ್ ಅಂತ. 60%ಗಿನ್ನ ಎಬೋ ಇದ್ರೆ ಆ ಹಾಸ್ಪಿಟಲ್ ಚೆನ್ನಾಗೆ ಅಂತ. ಆಕ್ಯುಪೆನ್ಸಿ ರೇಟ್ ಅಂದರೆ ಹಾಸ್ಪಿಟಲ್ ಹತ್ರ 100 ಬೆಡ್ ಇದಾವೆ, ಡೈಲಿ ಆವ್ರೇಜ್ ಆಕ್ಯುಪೆನ್ಸಿ ಎಷ್ಟಿದೆ ಅಂತ. 60%ಗಿನ್ನ ಜಾಸ್ತಿ ಇದೆ ಅಂದರೆ 60 ಬೆಡ್ ಯಾವಾಗಲೂ ತುಂಬಿರುತ್ತೆ ಅಂದರೆ ಆ ಹಾಸ್ಪಿಟಲ್ ಚೆನ್ನಾಗಿ ರನ್ ಆಗ್ತಾ ಇದೆ ಅಂತ ಅರ್ಥ. ಅದು ಬಿಟ್ಟು ARPOB ಅಂತ ಇರುತ್ತೆ, ಅಂದರೆ ಆವ್ರೇಜ್ ರೆವಿನ್ಯೂ ಪರ್ ಆಕ್ಯುಪೈಡ್ ಬೆಡ್ ಅಂತ. ಅಂದರೆ ಒಂದು ಬೆಡ್ಡಿಂದ ಪರ್ ಡೈಲಿ ಒಂದು ಬೆಡ್ಡಿಂದ ಹಾಸ್ಪಿಟ್ಲ್ ಎಷ್ಟು ರೆವಿನ್ಯೂ ಮಾಡುತ್ತೆ ಅಂತ. ನಾವು ನಾರಾಯಣದ್ ನೋಡಕ್ ಹೋದ್ರೆ 42 ಸಾವಿರ ರೂಪಾಯಿ ರೇಂಜಲ್ಲಿ ಬರುತ್ತೆ. ನೀವು ಅಪೋಲೋದ್ ನೋಡಕ್ ಹೋದ್ರೆ ಅದು 62,000 ರೇಂಜಲ್ಲಿ ಬರುತ್ತೆ. ಒಂದು ದಿವಸಕ್ಕೆ ಅಪೋಲೋದಲ್ಲಿ ಅಡ್ಮಿಟ್ ಆದರೆ 62,000 ರೂಪಾಯಿ ಪೇ ಮಾಡಬೇಕಾಗುತ್ತೆ ಆವ್ರೇಜ್ ಅದು. ಆಮೇಲೆ ALOS ಅಂತ ಇರುತ್ತೆ, ಅಂದರೆ ಆವ್ರೇಜ್ ಲೆಂತ್ ಆಫ್ ಸ್ಟೇ ಅಂತ. ಒಬ್ಬ ಪೇಷಂಟು ಅಡ್ಮಿಟ್ ಆದರೆ ಆವ್ರೇಜ್ ಲೆಂತ್ ಎಷ್ಟು ಸ್ಟೇ ಮಾಡ್ತಾನೆ ಹಾಸ್ಪಿಟ್ಲಲ್ಲಿ ಅಂತ ನೋಡಬೇಕಾಗುತ್ತೆ. ನೀವು ಬಿಸ್ನೆಸ್ ಆಗಿ ಥಿಂಕ್ ಮಾಡಬೇಕು, ಇದನ್ನು ಸೋಷಿಯಲ್ ವರ್ಕ್ ಥರ ಥಿಂಕ್ ಮಾಡಬೇಡಿ, ಬಿಸ್ನೆಸ್ ಆಗಿ ಥಿಂಕ್ ಮಾಡಿ, ಬಿಸ್ನೆಸ್ ಥರ ನೋಡಿ ಇದನ್ನು. ಅದೇ ರೀತಿ ಇನ್ನೊಂದು ನೋಡಬೇಕಾಗುತ್ತೆ, ಫುಟ್ ಪ್ರಿಂಟ್ ಎಷ್ಟಿರುತ್ತೆ ಅಂತ. ಫುಟ್ ಪ್ರಿಂಟ್ ಅಂದರೆ ಎಷ್ಟು ಜನ ಹಾಸ್ಪಿಟ್ಲಲ್ಲಿ ಬಂದು ಹೋಗೋದು ಮಾಡ್ತಾ ಇರ್ತಾರೆ ಡೈಲಿ ಅಂತ. ಇದರಿಂದ ಹಾಸ್ಪಿಟಲ್ದು ಕ್ರೆಡಿಬಿಲಿಟಿ ಗೊತ್ತಾಗುತ್ತೆ, ಹಾಸ್ಪಿಟ್ಲ್ ಯಾವ ರೀತಿ ಪೇಷಂಟ್ಗಳನ್ನ ಟ್ರೀಟ್ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ. ಇದೆಲ್ಲನೂ ಇಯರ್ ಆನ್ ಇಯರ್ ಗ್ರೋ ಆಗ್ತಾ ಇರಬೇಕು. ನಾನು ಅವಾಗಲೇ ಹೇಳಿದ್ನಲ್ಲ, ಲೈಕ್ IPD OPD ಇದು ಆವರೇಜ್ ಎಷ್ಟು ಒಬ್ಬ ಮನುಷ್ಯನಿಂದ ಇದೆ, ಅದು ಗ್ರೋ ಆಗ್ತಾ ಇದೆ, ನೀವೇ ನೋಡಿದ್ದೀರಾ. ಮತ್ತೆ ಯಾವ್ಯಾವ ಹಾಸ್ಪಿಟ್ಲ್ ಬರ್ತವೆ ನಾನು ಅವಾಗಲೇ ಹೇಳ್ತೀನಿ. ಯಥಾರ್ಥ ಹಾಸ್ಪಿಟ್ಲ್ ಬರುತ್ತೆ, ಫೋರ್ಟಿಸ್ ಬರುತ್ತೆ, ಮೇದಾಂತ ಅಂತ ಬರುತ್ತೆ, ಮ್ಯಾಕ್ಸ್ ಹೆಲ್ತ್ ಕೇರ್ ಅಂತ ಬರುತ್ತೆ. ಇನ್ನು ಬೇರೆ ಬೇರೆ ಹಾಸ್ಪಿಟ್ಲ್ ಇದಾವೆ. ರೈನ್ಬೋ ಹಾಸ್ಪಿಟಲ್ ಅಂತಿದೆ. ರೈನ್ಬೋ ಹಾಸ್ಪಿಟಲ್ ಬಂದ್ಬಿಟ್ಟು ಓನ್ಲಿ ಚೈಲ್ಡ್, ಲೈಕ್ ಪಿಡಿಯಾಟ್ರಿಕ್, ಅಂದರೆ ಸಣ್ಣ ಮಕ್ಳಿಗೆ ಮಾತ್ರ ಟ್ರೀಟ್ ಮಾಡೋವಂಥ ಹಾಸ್ಪಿಟ್ಲು. ಅಗರ್ವಾಲ್ ಐ ಹಾಸ್ಪಿಟ್ಲ್ ಅಂತ ಇದೆ, ಅದು ಬಂದ್ಬಿಟ್ಟು ಐ ಮಾತ್ರ ನೋಡ್ಕೊಳುತ್ತೆ, ಅಂದರೆ ಕಣ್ಣಿದ್ದು ಏನಿರುತ್ತೆ ಅದನ್ನು ಮಾತ್ರ ನೋಡ್ಕೊಳುತ್ತೆ. ನಾರಾಯಣದವ್ರದ್ದೇ ಐತೆ, ಇಲ್ಲಿ ರಾಜನಗರಲ್ಲಿ ಐತಲ್ಲ, ನಾರಾಯಣ ನೇತ್ರಾಲಯ ಅಂತ ಐತೆ. ಇಷ್ಟು ಈ ಲಿಸ್ಟೆಡ್ ಹಾಸ್ಪಿಟ್ಲ್ಗಳಿದಾವೆ, ಇನ್ನೂ ಜಾಸ್ತಿ ಇದಾವೆ. ನೀವೇ ಸ್ವಲ್ಪ ಹೋಗಿ ರಿಸರ್ಚ್ ಮಾಡಿ. ಮತ್ತೆ ಈ ಹಾಸ್ಪಿಟ್ಲ್ಗಳನ್ನ ಯಾವ ಥರ ವ್ಯಾಲ್ಯೂ ಮಾಡಬೇಕಂದ್ರೆ, ನಾವು ಬೇರೆ ಸ್ಟಾಕ್ಸ್ಗಳ ಥರ ಇದನ್ನ ವ್ಯಾಲ್ಯೂ ಮಾಡೋಕ್ಕಾಗಲ್ಲ. ಯಾಕಂದರೆ ಇದು ಅಸೆಟ್ ಹೆವಿ ಬಿಸ್ನೆಸ್. ಅಸೆಟ್ ಹೆವಿ ಅಂದರೆ ನೀವೇ ಯೋಚನೆ ಮಾಡಿ, ಒಂದು ಹಾಸ್ಪಿಟ್ಲ್ ಮಾಡಿ ನೀವು ಜಸ್ಟ್ 15% ROE ಮಾಡೋಕ್ಕೆ ಹಾಸ್ಪಿಟ್ಲಲ್ಲಿ 5 ರಿಂದ 6 ವರ್ಷ ಬೇಕಾಗುತ್ತೆ. ಇದು ಸೇಮ್ ಲೈಕ್ ಹೋಟೆಲ್ ಬಿಸ್ನೆಸ್ ಇದ್ದಂಗೆ, ಬಟ್ ಇದು ಸ್ವಲ್ಪ ಪ್ರೊಫೆಷನಲ್ ವೇನಲ್ಲಿ ನಡೆಸ್ತಾರೆ. ಹೋಟ್ಲು ಥರ ಅಷ್ಟು ಇದಿಲ್ಲ. ಇಲ್ಲಿ ಸ್ವಲ್ಪ ಟ್ಯಾಕ್ಟಿಕ್ಸ್ ಯೂಸ್ ಮಾಡ್ಬೋದು. ಹೆಂಗೆ ಅಂತ ಹೇಳ್ತೀನಿ. ಈಗ ಆಕ್ಚುಲಿ ಒಂದು ಹಾಸ್ಪಿಟಲ್ನ ಬಿಲ್ಡ್ ಮಾಡಬೇಕಂದ್ರೆ ಗ್ರೀನ್ ಫೀಲ್ಡ್ ಕ್ಯಾಪೆಕ್ಸ್ ಮಾಡಬೇಕಂದ್ರೆ ಹೊಸ್ದಾಗಿ ಲ್ಯಾಂಡ್ ತಗೊಂಡ್ಬಿಟ್ಟು ಕ್ಯಾಪೆಕ್ಸ್ ಮಾಡಿ ದೊಡ್ಡದು ಮಾಡಿ ಅದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಪೇಷಂಟ್ ಬಂದ್ಬಿಟ್ಟು ಹಾಸ್ಪಿಟ್ಲಿಗೆ ರೆವಿನ್ಯೂ ಬರುತ್ತೆ. ಇದು ಬರೋಕ್ಕೆ ಮಿನಿಮಮ್ 3 ರಿಂದ 4 ವರ್ಷ ಬೇಕಾಗುತ್ತೆ, ಜಾಸ್ತಿನೇ ಬೇಕಾಗುತ್ತೆ. ಯಾಕಂದ್ರೆ ಹಾಸ್ಪಿಟಲ್ ದೊಡ್ಡದೊಡ್ಡವು ಇರ್ತವೆ. ಇದರಿಂದ ROE ತುಂಬ ಕಡಿಮೆ ಇರುತ್ತೆ. ಆಮೇಲೆ ಇಷ್ಟೊಂದು ಖರ್ಚು ಮಾಡಿರ್ತಾರಲ್ಲ, ಇದನ್ನ ಏನು ಮಾಡ್ತಾರೆ ಅವರು, ಡಿಪ್ರಿಷಿಯೇಟ್ ಮಾಡ್ತಾ ಬರ್ತಿರ್ತಾರೆ ಎವ್ರಿ ಇಯರ್ ಬ್ಯಾಲೆನ್ಸ್ ಶೀಟಲ್ಲಿ. ಅದಕ್ಕೆ ನಾವು ಇದನ್ನ P ಇಂದ ಅಳೆಯಕ್ಕೆ ಬರಲ್ಲ, ಇದನ್ನ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಇಂದ ಅಳಿಬೇಕು. ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಇಂದ ಅಳೆಯೋದು ಹೆಂಗೆ ಅಂದ್ರೆ, ನೀವು ಸ್ಕ್ರೀನಲ್ಲಿ ಹೋದ್ರೆ ಬರುತ್ತೆ ಪ್ರೈಸ್ ಟು ಕ್ಯಾಶ್ ಫ್ಲೋ ಮತ್ತೆ ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಅಂತ ಇರುತ್ತೆ, ಅದರಿಂದ ಅಳಿಬೇಕು. ನಾರಾಯಣ ಹೃದಯ ಎಲ್ಲದು ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಬಂದ್ಬಿಟ್ಟು 105 ಇದೆ, ಪ್ರೈಸ್ ಟು ಕ್ಯಾಶ್ ಫ್ಲೋ ಬಂದ್ಬಿಟ್ಟು 29 ಇದೆ. ಅದೇ ರೀತಿ ಬೇರೆ ಹಾಸ್ಪಿಟ್ಲ್ಗಳು ನೋಡೋಣ, ಲೈಕ್ ಅಪೋಲೋ ಹಾಸ್ಪಿಟಲ್ ಎಷ್ಟಿದೆ. ಅಪೋಲೋ ಹಾಸ್ಪಿಟ್ಲದು ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಬಂದ್ಬಿಟ್ಟು 127 ಇದೆ. ಅದೇ ರೀತಿ ಫೋರ್ಟಿಸ್ ಹೆಲ್ತ್ ಕೇರ್ ಅದು ಚೆಕ್ ಮಾಡಿದ್ರೆ 112 ಇದೆ. ಗ್ಲೋಬಲ್ ಹೆಲ್ತ್ ಅಂತ ಒಂದು ಕಂಪ್ನಿ ಇದೆ, ಇದು ಬಂದ್ಬಿಟ್ಟು ಕ್ಯಾನ್ಸರ್ ಹಾಸ್ಪಿಟಲ್, ಇವ್ರದ್ದು 121 ಇದೆ. ಇದನ್ನ ನಾವು ನೋಡಬೇಕು, ಹಾಸ್ಪಿಟಲ್ ಟು ಹಾಸ್ಪಿಟಲ್ ಇದನ್ನ ಕಂಪೇರ್ ಮಾಡಬೇಕು. ಕಂಪೇರ್ ಮಾಡಿಬಿಟ್ಟು ಯಾರ್ದು ಗ್ರೋತ್ ಚೆನ್ನಾಗಿದೆ, ತುಂಬ ಫಾಸ್ಟಾಗಿ ಗ್ರೋ ಆಗ್ತಿದ್ದಾರೆ, ಮತ್ತೆ ಯಾರ್ದು ಪ್ರೈಸ್ ಟು ಫ್ರೀ ಕ್ಯಾಶ್ ಫ್ಲೋ ಕಮ್ಮಿ ಇದೆ ಅಂಥದ್ದನ್ನ ಬೈ ಮಾಡ್ಬೋದು. ಇಲ್ಲಿ P ನೋಡಬೇಡಿ. ಆಮೇಲೆ ನಾನು ಅವಾಗಲೇ ಹೇಳ್ದಂಗೆ ಇದು ತುಂಬ ಅಸೆಟ್ ಹೆವಿ ಬಿಸ್ನೆಸ್ ಇರೋದ್ರಿಂದ ಒಂದೊಂದು ಹಾಸ್ಪಿಟ್ಲ್ಗಳು ನ್ಯೂ ಸ್ಟ್ರಾಟಜಿ ಮಾಡ್ತಿದ್ದಾವೆ. ಏನಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಇರ್ತಾವಲ್ಲ. ಈಗ ನೀವು ನೋಡಿರ್ಬೋದು ವಿಕ್ರಮ್ ಹಾಸ್ಪಿಟ್ಲ್ ಅಂತ ಇತ್ತು ಬೆಂಗಳೂರಲ್ಲಿ, ಅದನ್ನು ಬಂದ್ಬಿಟ್ಟು ಮಣಿಪಾಲ್ ಬೈ ಮಾಡ್ತು.
ಮಣಿಪಾಲ್ ಆಪರೇಷನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಅದೇ ರೀತಿ ನಾರಾಯಣ ಹೃದಯ ಕೂಡ ಅದೇ ರೀತಿ ಮಾಡ್ತಾ ಇದೆ. ಈ ಥರ ಮಾಡಿದಾಗ ಏನಾಗುತ್ತೆ, ಈಗ ಎಕ್ಸಾಂಪಲ್ ಬೆಂಗಳೂರಲ್ಲಿ ಮಣಿಪಾಲ್ ತುಂಬ ಫೇಮಸ್ಸು, ನಾರಾಯಣ ತುಂಬ ಫೇಮಸ್ಸು. ಈಗ ಆಲ್ರೆಡಿ ಫೇಮಸ್ ಇದೆ, ಎಲ್ಲರ ಬಾಯಲ್ಲೂ ಮಣಿಪಾಲು ನಾರಾಯಣ ಅಂತ ಹೆಸರು ಇದೆ. ಈಗ ಅವ್ರು ಯಾವುದೋ ಒಂದು ಚೆನ್ನಾಗಿಲ್ದಿರೋ ಹಾಸ್ಪಿಟ್ಲು, ಲೈಕ್ ಯಾವುದೋ ಒಂದು ಹೆಸರು ಫೇಮಸ್ ಇಲ್ದಿರೋ ಹಾಸ್ಪಿಟ್ಲನ್ನು ಹೋಗಿ ಬೈ ಮಾಡಿದ್ರೆ ನಾಳೆಯಿಂದನೇ ಆ ಹೆಸರು ಚೇಂಜ್ ಆಗುತ್ತೆ. ಏನಂತ? ಮಣಿಪಾಲ್ ಅಂತ. ಈಗ ಅವರು ಬಿಲ್ಡಿಂಗ್ ಕಟ್ಟಿ ಎಲ್ಲ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಕಾಗಿಲ್ಲ, ನಾಳೆಯಿಂದನೇ ನ್ಯೂ ರೆವಿನ್ಯೂ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಜನ ಮಣಿಪಾಲ್ ಅಂತ ಹೋಗ್ತಾರೆ. ಮುಂಚೆ ಯಾವುದೋ ಬೇರೆ ಹೆಸರಿತ್ತು ಅಂತ ಹೋಗ್ತಾ ಇರಲ್ಲ, ಇವಾಗ ಮಣಿಪಾಲ್ ಅಂತ ಹೋಗ್ತಾರೆ. ಯಾಕಂದರೆ ಮ್ಯಾನೇಜ್ ಬೈ ಮಣಿಪಾಲ್. ಅಲ್ಲಿ ನರ್ಸು ತಂದಿಡೋದು ಮಣಿಪಾಲು, ಡಾಕ್ಟ್ರು ತಂದಿಡೋದು ಮಣಿಪಾಲು, ಈ ಡಾಕ್ಟ್ರು ರಿಪೋರ್ಟ್ ಮಾಡೋದು ಮಣಿಪಾಲ್ಗೆ. ಇದರಿಂದ ಹಾಸ್ಪಿಟಲ್ದು ಇಮೇಜ್ ಚೇಂಜ್ ಆಗುತ್ತೆ. ಈಗ ಅಲ್ಲಿ ROE ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಥರ ಸ್ಟ್ರಾಟಜಿನ ಈಗ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳು ಮಾಡ್ತಾ ಇದ್ದಾವೆ. ಅಂದರೆ ಆಲ್ರೆಡಿ ಎಕ್ಸಿಸ್ಟಿಂಗ್ ಹಾಸ್ಪಿಟ್ಲ್ಗಳನ್ನ ಇವರೋಗಿ ಅಕ್ವೈರ್ ಮಾಡ್ತಾ ಇದ್ದಾರೆ. ಇದರಿಂದ ROE ಫಾಸ್ಟ್ ಆಗುತ್ತೆ. ಇದನ್ನು ನೀವು ಚೆಕ್ ಮಾಡ್ಬೋದು, ಹೊಸ ಹೊಸ ಹಾಸ್ಪಿಟ್ಲ್ಗಳು ಯಾವ್ದು ಜಾಸ್ತಿ ಅಕ್ವೈರ್ ಮಾಡ್ತಿದ್ದಾವೆ, ಬ್ರ್ಯಾಂಡ್ ವ್ಯಾಲ್ಯೂ ಯಾವ್ದು ಚೆನ್ನಾಗಿದೆ ಅಂತ. ಇಷ್ಟು ಈ ಹಾಸ್ಪಿಟಲ್ ಸೆಕ್ಟರ್ ಅನಾಲಿಸಿಸು. ಇದರಲ್ಲಿ ನಾವೇನಾದರೂ ಬಿಟ್ಟಿದ್ರೆ, ನಿಮ್ಗೆ ಏನಾದರೂ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಆಮೇಲೆ ನೀವೇನಾದರೂ ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ನೀವು ಆಫ್ಲೈನಲ್ಲಿ ಬೈ ಮಾಡಬೇಕನ್ನಂಗಿದ್ರೆ ಗೂಗಲ್ ಫಾರ್ಮ್ ಇದೆ. ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿ ನಮ್ಮ ಟೀಮ್ ಕಡೆಯಿಂದ ಕಾಲ್ ಮಾಡಿ ನಿಮಗೆ ಹೆಲ್ಪ್ ಮಾಡ್ತಾರೆ. ನೀವು ಹೆಲ್ತ್ ಇನ್ಶೂರೆನ್ಸ್ನ ಬೈ ಮಾಡ್ಬೋದು. ಆಮೇಲೆ ಇದರಲ್ಲಿ ಮಾತಾಡಿರೋ ಯಾವುದೇ ಒಂದು ಸ್ಟಾಕು ಕೂಡ ರೆಕಮೆಂಡೇಶನ್ ಅಲ್ಲ, ಬ್ಲೈಂಡ್ಲಿ ಹೋಗ್ಬಿಟ್ಟು ಬೈ ಮಾಡಬೇಡಿ. ಇದರಲ್ಲಿ ಇಂಡಸ್ಟ್ರಿ ಅನಾಲಿಸಿಸ್ ಮಾಡ್ಬೇಕಾದ್ರೆ ಯಾವ್ಯಾವ ಹಾಸ್ಪಿಟಲ್ ಇದಾವೆ ಅಂತ ನಾವು ಹೆಸರು ತೊಗೊಂಡ್ರದ್ದು ಅಷ್ಟೇ. ಇದರಲ್ಲಿ ಯಾವುದೇ ಸ್ಟಾಕ್ನು ಹೋಗ್ಬಿಟ್ಟು ಬೈ ಮಾಡಬೇಡಿ. ಜಸ್ಟ್ ನಮ್ಮ ವಿಡಿಯೋ ನೋಡ್ಬಿಟ್ಟು, ಇದು ಜಸ್ಟ್ ಎಜುಕೇಷನ್ ಪರ್ಪಸ್ಗೋಸ್ಕರನೇ ಈ ಸ್ಟಾಕ್ ನೇಮ್ನ ಯೂಸ್ ಮಾಡಿರೋದು. ಇದು ಯಾವುದೇ ರೀತಿಯ ರೆಕಮೆಂಡೇಶನ್ ಅಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.